ವಿಧಿ ವಂಚಿತಳಾಗಿ ದಾರಿ ಕಾಣದೆ ನಿನ್ನ ಆಶ್ರಯ ಕೋರಿ ಬಂದೆ ಅಕ್ಕ. ಈಗ ನನ್ನ ಆಶ್ರಯ ನಿನಗೆ ಬೇಕಾಯ್ತು. ಅದು ಸಾಧ್ಯವಿಲ್ಲ, ಸಾಧ್ಯವಾಗದ ಮಾತು. ನಿನಗೆ ನಾನು ಆಶ್ರಯ ಕೊಟ್ರೆ ನಾನು ಹಾಳಾಗ್ಬೇಕಾಗುತ್ತೆ ಅಷ್ಟೇ. ಯಾಕೆ ಹಾಗಂತಿ ಅಕ್ಕ? ನಾನು ನಿರ್ಭಾಗ್ಯಳು ನಿಜ. ಯೌವನದಲ್ಲಿ ಕುರುಡಿಯಾಗಿ ದುಡುಕಿದ್ದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಿದೆ. ನನ್ನ ಗಂಡನು ಕಣ್ಮುಚ್ಕೊಂಡ. ಜೀವನದಲ್ಲಿ ನೊಂದು ಬೆಂದಿರೋ ನಾನು ಯಾವತ್ತೋ ಕಣ್ಮುಚ್ಕೋಬೇಕಾಗಿತ್ತು. ಆದ್ರೆ ಈ ನನ್ನ ಕಂದನಿಗೋಸ್ಕರ ಜೀವ ಬಿಗಿ ಹಿಡ್ಕೊಂಡು ಬೇರೆ ದಾರಿ ಕಾಣದೆ ನಿನ್ನ ನೆರಳನ್ನು ಹುಡ್ಕೊಂಡು ಬಂದಿದ್ದೀನಿ. ನೀ ಮಾಡಿದ ಪಾಪದ ಫಲವನ್ನು ನೀನೇ ಅನುಭವಿಸ್ಬೇಕು. ಅನುಭವಿಸಿದ್ದು ಆಯ್ತು, ಜೀವನದಲ್ಲಿ ದೊಡ್ಡ ಪಾಠನೂ ಕಲ್ತಾಯ್ತು. ನಿನ್ನ ಮನೇಲಿ ದಾಸಿ ಕೆಲಸನಾದ್ರೂ ಮಾಡ್ಕೊಂಡು ನಾನು ನನ್ನ ಕಂದ ಒಪ್ಪತ್ತು ಗಂಜಿ ಕುಡ್ಕೊಂಡಾದ್ರೂ ಬದುಕಿರ್ತೀವಿ. ಅದಕ್ಕಾದ್ರೂ ಅವಕಾಶ ಮಾಡ್ಕೊಡು ಅಕ್ಕ. ಅದಾಗೋಲ್ಲ. ಯಾವ ಕಾರಣಕ್ಕೂ ನೀನು ನಿನ್ ಕಂದ ಒಂದು ಕ್ಷಣ ಈ ಮನೇಲಿ ಇಟ್ಕೊಂಡು ಹಾಗಾಗಿಲ್ಲ. ನಿನ್ನ ಮನೇಲಿ ಬೇಡಕ್ಕ, ಎಸ್ಟೇಟ್ ನಲ್ಲಿ ಎಲ್ಲಾದ್ರೂ ಒಂದು ಕೂಲಿ ಕೆಲಸನಾದ್ರೂ ಕೊಡ್ತು, ಅಷ್ಟಕ್ಕೆ ತೃಪ್ತಿಯಾಗಿರ್ತೀನಿ. ಅದು ಸಾಧ್ಯವೇ ಇಲ್ಲ. ನೀನ್ ನನ್ನ ಕಣ್ಣು ಮುಂದೆ ಇರ್ಕೂಡುದು. ನಿನಗೆ ಬೇಕಾಗಿರೋದು ತಿನ್ನೋಕೆ ಬದುಕೋಕೆ ತಾನೆ. ಇರು. ತಗೋ, ಈ ಹಣ ತಗೊಂಡೆಲ್ಲಾದ್ರೂ ದೂರ ಹೋಗ್ಬೇಕು. ಏಕೆ ಮಗ್ಬರ್ದಾರ ಕೂತಿದೆ? ಒಬ್ಳೆ ಬೇಜಾರಾಯ್ತು ಅದಕ್ಕೆ. ಜೊತೆ ನಾನಿದ್ದೀರಲ್ಲ, ಬೇಜಾರಕ್ಕೆ? ಭಾರತಿ ಮಲ್ಕೊಂಡ್ಬಿಟ್ಲ? ಅಪ್ಪ ಬರ್ಲಿ ಅಂತ ಕಾಯ್ತಾ ಇದ್ಲು, ಈಗ ತಾನೆ ಮನಕೊಂಡ್ಲ. ದಿನ ಹೇಳುವಾಗ ಹಾಲು ಇಟ್ಟಿಲ್ಲ? ಓಹ್, ಮತ್ತೆ ಹೋಯ್ತು ಅಂದ್ರೆ ತೆತ್ತೀನಿ. ಅನುಪೂರ್ಣ, ನನ್ನ ಹತ್ರ ಇದ್ರೆ ಅದೇ ನನ್ಗೆ ಹಾಲು ಕುಡಿದಷ್ಟು ಸಂತೋಷ. ಹಲೋ, ಪೊಲೀಸ್ ಸ್ಟೇಷನ್. ಏನಾಯ್ತಮ್ಮ? ನಡೆದಾಗ ಹೇಳಿ. ಇವ್ರು ಬಂದು ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾರು ತಟ್ಟಿ ನುಗ್ಗಿ ಇವ್ರ ಬಾಕು ಹಾಕಿ ಕಿಟ್ಟಿಂದ ಹಾರೋದು. ಯಾರು ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಇವ್ರು ಗಟ್ಟಿಯಾಗಿ ಹಚ್ಕೊಂಡು ಕೆಳಗೆ ಬಿದ್ದು ಹೋದ್ರು. ನಮ್ಮ ಫೋನ್ ಮಾಡ್ದ ಯಾರು? ನಾನೇ ಬುದ್ಧಿ ಮಾಡಿ ಅಂತ ಗಟ್ಟಿಯಾಗಿ ಕೂಗ್ ಕೇಳಿಸ್ತು. ನಾನೇ ಇವಳು ಮೇಲಕ್ಕೆ ಬಂದ್ವಿ. ಬುದ್ಧಿ ಹೊಡೆದಿ ಬಿದ್ರು. ಅವ್ನವ್ರು ಪೊಲೀಸ್ ಫೋನ್ ಮಾಡಿದ್ರು ಮಾಡ್ವಿ. ಐಸಿ, ಇನ್ ಯಾರ ಮೇಲಾದ್ರೂ ಸಂದೇಹ ಇದೆಯಮ್ಮ? ಇಲ್ಲ ಸರ್. ಕೊಲೆ ಮಾಡ್ಕೊಂಡು ಬಹಳ ಕೆಳಗಡೆ ಏನು ಗುರ್ಚಿ ಕುಡಿದಂತ ಬಾಗ ಬಟ್ಟೆ ಕಟ್ಟಿದ್ರು. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಆದಷ್ಟು ಬೇಗ ಅವನು ಕನೆ ಹಿಡಿತಿ. ನೀವು ಧೈರ್ಯವಾಗಿಲ್ಲ. ಅಮ್ಮ, ಸಮಾಧಾನ ತಗೊಂಡ್ರವ್ವ. ಸದಾ ನೀವು ಅಂಟಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಹೋಗ್ತೀವ ಮತ್ತೆ ಬರ್ತಾರ? ಈ ಮನೆಗೆ ಎಸ್ಟೇಟ್ಗೆ ದೊಡ್ಡವ್ರು ನೀವು. ಧೈರ್ಯ ತಗೋಬೇಕು. ಮುಂದೆ ಈ ಮಗುವಿನ ಸಮಾಚಾರ ಬೇರೆ ಗಮನಿಸ್ಬೇಕ್ರವ್ವ. ಈಗ ಆಗಿದ್ದೆಲ್ಲ ಮರೆತು ಮುಂದಾಗಾದ್ರೂ ಗಮನಿಸ್ಬೇಕು. ಮಗು ಭವಿಷ್ಯಕ್ಕೋಸ್ಕರವಾದ್ರೂ ನೀವು ಧೈರ್ಯ ತಂದ್ಕೊಳ್ಳೇಬೇಕು. ಅದನ್ನೇ ನಿಮ್ಮ ಯಜಮಾನರು ವಿಲ್ ಬರೆದಿಟ್ಟು ರಿಜಿಸ್ಟರ್ ಮಾಡೋಗಿದ್ದಾರೆ. ಎಲ್ಲೇ ಏನ್ ಬರ್ತಿದ್ದಾರೆ? ಕೂತ್ಕೊಳ್ಳಿ ಅಮ್ಮ, ಓದಿ ಹೇಳ್ತೀನಿ. ಬಿಳಿಗಿರಿ ಎಸ್ಟೇಟ್ ಮಾಲೀಕ ಶಂಕರಪ್ಪನಾದ ನಾನು ನನ್ನ ಸ್ವಇಚ್ಛೆಯಿಂದ ಬರೆದಿರುವ ವಿಲ್ ವಿವರ ಏನೆಂದರೆ, ನನ್ನ ಸ್ವಯಾರ್ಜಿತವಾದ ಈ ಮನೆ, ಇಲ್ಲಿರುವ 3,000 ಎಕರೆ ಭೂಮಿ, ಟೌನ್ನಲ್ಲಿರುವ 2 ಮನೆ ಮತ್ತು ಬ್ಯಾಂಕ್ನಲ್ಲಿರುವ ನಗದು ಹಣವು ಒಟ್ಟು ಸಮಸ್ತ ಆಸ್ತಿಯು ನನ್ನ ಮಗಳು ಭಾರತಿಗೆ ಅವಳ 20ನೇ ವರ್ಷದಲ್ಲಿ ಸೇರತಕ್ಕದ್ದು. ಅದುವರೆಗೂ ನನ್ನ ಧರ್ಮಪತ್ನಿ ಅನ್ನಪೂರ್ಣಮ್ಮ ಗಾರ್ಡಿಯನ್ನಾಗಿ ಇರತಕ್ಕದ್ದು. ಒಂದು ವೇಳೆ 20 ವರ್ಷದೊಳಗೆ ಭಾರತಿ
ಆಕಸ್ಮಿಕ ಅಕಾಲ ಮರಣಕ್ಕೆ ತುತ್ತಾದರೆ ಆಸ್ತಿಯ 10ನೇ ಭಾಗ ಮಾತ್ರ ಅನ್ನಪೂರ್ಣಮ್ಮನ ಜೀವನಾಂಶಕ್ಕಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು, ಮಿಕ್ಕೆಲ್ಲವನ್ನು ಅನಾಥಾಲಯ ಮತ್ತು ದೇವಸ್ಥಾನಕ್ಕಾಗಿ ವಿನಿಯೋಗಿಸತಕ್ಕದ್ದು. ಇಷ್ಟೇ ನಮ್ಮ ಸಾರಾಂಶ. ಏನು ಅಂದ್ರೆ ನಿಮ್ಗೆಷ್ಟು ಬೇಗ ಈ ಗತಿ ಬರುತ್ತೆ ಅಂತ ನಾನು ಕನಸಿನಲ್ಲೂ ನೆನ್ಸಿರ್ಲಿಲ್ಲ. ನನ್ನನ್ನು ನಿಮ್ ಜೊತೆ ಕರ್ಕೊಬಾರ್ದಾಗಿತ್ತೆ. ನೀವು ಅಧೈರ್ಯ ಪಡಬೇಡಿ ಅಮ್ಮ. ಯಜಮಾನ್ರ ಆತ್ಮನೆ ಬಂದು ನಿಮ್ಗೆ ಸಮಾಧಾನ ಹೇಳುತ್ತೆ. ತಗೊಳ್ಳಿ ಅಮ್ಮ ವಿಲ್ಕ. ಎಂಥ ಹೊರೆ ನನ್ನ ತಲೆ ಮೇಲೆ ಹೊರಿಸ್ಬಿಟ್ರಿ. ನಾನು ಒಂಟಿಯಾಗಿ ಜವಾಬ್ದಾರಿನೆಲ್ಲ ಹೇಗ್ ನೋಡ್ಕೊಳ್ಳಿ? ಈ ಮಗು ಹೇಗ್ ಸಾಕೆ? ಏನೇ ಇದೇನ್ ಲಾರಿಗೋ ಇಲ್ಲ ರಾಕೆಟ್ಸೋ? ಇದೇ ಸ್ಪೀಡ್ ನಲ್ಲಿ ಸ್ವಲ್ಪ ದೂರ ಹೋದ್ರೆ ಅವ್ರು ಖಂಡಿತವಾಗ್ಲೂ ಚಂದ್ರಲೋಕಕ್ಕೆ ಹೋಗೋದು. ಚಂದ್ರಲೋಕಕ್ಕಲ್ವೇ ಬೆಪ್ಪೆ, ಯಮಲೋಕಕ್ಕೆ ಅನ್ನು. ಕರೆಕ್ಟ್ ಕರೆಕ್ಟ್. ಹುಡ್ಕೊಂಡು ಮೈ ಮೇಲೆ ಜ್ಞಾನ ಇಲ್ಲದೆ ಈಗ ಲಾರಿಗಳು ಬಿಡ್ತಾ ಇದ್ರೆ ಹಣ ಕಾಯ್ಕೊಂಡಿರೋ ಇವ್ರ ಮನೆಯವರಿಗೆ ಸಿಗೋದು ಇವ್ರ ಹೆಣಾನೆ. ಅದಕ್ಕೆ ಗಾಂಧೀಜಿ ಹೇಳಿದ್ರು ಹುಡುಗ ಬಡವರ ಶತ್ರು ಅಂತ. ಗಾಂಧಿಗೇನು ಗೊತ್ತು ಬ್ರಾಂದಿ ಮಜಾ ಅಂತ ಹೇಳ್ತಾರೆ ಈಗಿನ ಜನ. ಪರವಾಗಿಲ್ವೇ? ಕಮಲ ಈಗೀಗ ಬಹಳ ಮಾತಾಡೋದಕ್ಕಾಗಿ ಎಲ್ಲ ನೆನ್ಸು ಮಾಡ್ತಾನೆ. ಕಮಲ್ ನಡೀರೆ ಬೇಗ. ಸ್ವಲ್ಪ ಹೊತ್ತಿಗೆ ಮುಂಚೆ 2 ಲಾರಿಗಳು ಬಂದು ಅವು ಕಳ್ಳ ಸಾಗಾಣಿಕೆದಾರ ಲಾರಿಗಳು ಅಂತೇಳಿ ತಿಳಿದು ತಡೆದು ಅವ್ರು ನಮ್ಮನ್ನು ಹಿಡಿದು ಹೊಡೆದು ಬಡ್ದು ಕಟ್ಟಾಕಿ ಬಿರುಗಾಳಿಯನ್ನು ಹೊರಟೋದು. ಓ ಹಾಗೋ ಸಮಾಚಾರ. ಸರಿ, ನೀವು ಪೊಲೀಸ್ಗೆ ಫೋನ್ ಮಾಡಿ, ನಾವು ಆ ಲಾರಿಗಳನ್ನ ಫಾಲೋ ಮಾಡ್ತೀವಿ. ಕಮಾನ್. ನೀವು ಮರ್ಯಾದೆಯಿಂದ ಜಿಪ್ಪ ತೆಗಿರಿ. ಯಾರ್ ನಾವಾ? ಇಂಥ ದೇಶದ್ರೋಹಿಗಳನ್ನ, ಸಮಾಜ ಘಾತಕರನ್ನ ಸರ್ವನಾಶ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ನಿಮ್ಮ ಧ್ಯೇಯಕ್ಕೆ, ದೇಶ ಪ್ರೇಮಕ್ಕೆ ನಮ್ಮ ಇಲಾಖೆ ಸದಾ ಬೆಂಬಲವಾಗಿರುತ್ತೆ. ಬೈದ ಬೈ, ನಿಮ್ಮ ಹೆಸರು? ಭಾರತಿ. ನೀವು ಬರೀ ಭಾರತೀಯ ಅಲ್ಲ, ವಿಶ್ವ ಭಾರತೀಯ ಆಗ್ಬೇಕು. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ರಂಗ, ಏ ರಂಗ, ಬೇಗ ಬಾರೋ. ಅಯ್ಯೋ, ಏನ್ ರವ ಇದು? ಆಚೆ ಹೋದವರು ಸುಮ್ಮನೆ ಬರಲ್ಲ, ಏನಾರು ಒಂದ್ ಮಾಡ್ಕೊಂಡೇ ಬರ್ತಿರಲ್ಲ. ಯಾಕ್ರವ ಇದೆಲ್ಲ ನಿಮ್ಗೆ? ಅದೆಲ್ಲ ಇರ್ಲಿ, ಕಾಫಿ ತಗೊಂಡು ಬಾ. ಸರಿ ಅಮ್ಮ, ಆದ್ರೆ ನಿಮ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟವಾಗ. ಹೌದು ಕಣು, ನಿನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಹೌದಮ್ಮ, ಹೆತ್ತು ಹೊತ್ತು ಸಾಕಿ ಸಲಹಿರೋ ನಾನ್ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಭಾರತಿ, ಹೆಣ್ಣು ಹೆಣ್ಣಾಗಿದ್ರೇನೆ ಚೆನ್ನ. ನಿನ್ಗೆ ಯಾಕಮ್ಮ ಈ ಊರು ಉದ್ಧಾರ ಮಾಡೋ ಕೆಲಸ? ಅಮ್ಮ, ನಿನ್ಗೆ ಮನೆ ಬಿಟ್ಟು ಹೊರಗಿನ ಪ್ರಪಂಚ ಏನ್ ಗೊತ್ತು? ತಿನ್ನೋಕೆ ಅನ್ನ ಇಲ್ಲದೆ ಜನ ಸಾಯ್ತಿದ್ದಾರೆ. ಒಂದು ಏಂಜಲಿಗೆ 10 ಜನ ನಾಯಿಗಳಂತೆ ಕಚ್ಚಾಡ್ತಿದ್ದಾರೆ. ಮನುಷ್ಯನನ್ನೇ ಕಿತ್ಕೊಂಡು ತಿಂತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಂತೀಯ? ಭಾರತಿ, ಬಿಸಿ ರಕ್ತ ನಿನ್ನನ್ನು ಹಾಗಾಡುತ್ತಿದೆ.
ನಿನ್ನೊಬ್ಳ ಹಾರಾಡ್ತಿಂದ ಇದೆಲ್ಲ ಸರಿ ಹೋಗುತ್ತೆ. ಇದರಿಂದ ದೇಶ ಸುಭಿಕ್ಷವಾಗುತ್ತೆ ಅನ್ಕೊಂಡಿದ್ದೀಯನಮ್ಮ. ಒಗ್ಗಟ್ಟಿನಲ್ಲಿ ಬಲವಿದೆಯಮ್ಮ. ಎಲ್ಲರನ್ನೂ ಒಂದ್ಗೂಡ್ಸೋದಕ್ಕೆ ನಾನು ಒದ್ದಾಡ್ತಾ ಇರೋದು. ನೀನೇನ್ ಹೇಳ್ತಿದೀಯೋ ನನ್ಗೊಂದು ಅರ್ಥವಾಗ್ತಾ ಇಲ್ಲಮ್ಮ. ಭಾರತಿ, ನಿನ್ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆಯಮ್ಮ. ನಿನ್ ಮಗಳು ನಿನ್ ಕೀರ್ತಿಗೆ ಕಳಂಕ ತರೋಳ. ನೀನೇನು ಹೆದರ್ಕೋಬೇಡಮ್ಮ. ನೀನೇನ್ ಹೇಳ್ತಾ ಇದೀಯೋ ಏನೋ ನನ್ಗೊಂದು ಅರ್ಥವಾಗ್ತಾ ಇಲ್ಲ. ಸರಿ, ಸ್ವಾಮಿಗಳು ಬಂದಿದ್ದಾರೆ, ಪಾದ ಪೂಜೆಗೆ ಹೊತ್ತಾಗುತ್ತೆ, ಬೇಗ ಬಾಮ್ಮ. ಈ ದೇಶದಲ್ಲಿ ಕಾಳಸಂತೆ ಕದೀಮರ ಜೊತೆಗೆ ಈ ಸ್ವಾಮಿಗಳ ಕಾಟ ಬೇರೆ. ನಡಿಯಮ್ಮ, ನಾನ್ ಬರ್ತೇನೆ. ಶಿಷ್ಯರೇ, ತೀರ್ಥ ಪ್ರಸಾದ ಧೂಪದೀಪ ನೈವೇದ್ಯಗಳೆಲ್ಲವೂ ಸಿದ್ಧವಾಗಿದೆಯೇನು? ತೀರ್ಥವು ತಮ್ಮ ತಲೆ ಮೇಲಿದೆ, ಪ್ರಸಾದವು ಮುಂದೆ ಇದೆ, ಧೂಪ ಸೊಂಟದಲ್ಲಿದೆ. ಆದರೆ ದೀಪಗಳು ಮಾತ್ರ ಲಭ್ಯವಾಗಲಾರದು ಗುರುಗಳೇ. ದೀಪವಿಲ್ಲದ ಬಳಿಕ ಬೆಳಕೆಲ್ಲಿ ಬಂತು? ಶಿಷ್ಯ, ಗುರುಗಳೇ, ಆ ದ್ವಾರದಲ್ಲಿ ನಿಂತು ವೀಕ್ಷಿಸುತ್ತಿರೋ. ಅಪ್ಪಣೆ ಆಗಲಿ. ಶಿವನಿಚ್ಛೆಯಂತಾಗಲಿ. ಪರಮಾತ್ಮನು ಹೋಗುವುದು ಸ್ವಲ್ಪ ತಡವಾದರೆ ಆತ್ಮವು ಮಿಲ ಒದ್ದಾಡಿ ಬಿಡುತ್ತದೆ. ಪ್ರಸಾದ ಕೊಡು. ಧೂಪ. ದೀಪಗಳು ಬರುತ್ತಾ ಇವೆ. ಧೂಪ. ಶಿಷ್ಯ, ಮಾನವನು ನಾನು ಎಂಬ ಅಜ್ಞಾನದಿಂದ ಅಹಂಕಾರದಿಂದ ಸರ್ವನಾಶವಾಗಿ ಹೆಣ್ಣು ಹೊನ್ನು ಮಣ್ಣು ಇವುಗಳ ಆಸೆಗೆ ಬಲಿಯಾಗಿ ತನ್ನನ್ನೇ ತಾನು ಹಾಳು ಮಾಡಿಕೊಂಡು ಪಾತಾಳಕ್ಕೆ ಹೋಗುತ್ತಿದ್ದಾನೆ. ಆ ಪರಮೇಶ್ವರನು ಪ್ರಾರ್ಥನೆ ಮಾಡಿ ಅವನ ಕೃಪೆಯನ್ನು ಪಡೆಯಬೇಕಾದರೆ ಗುರುವಿನ ಅನುಗ್ರಹವಾಗಬೇಕು. ಯಾವ ಕೆಲಸವೂ ಗುರುವಿನ ಅನುಗ್ರಹದಿಂದಲೇ ನಡೆಯಬೇಕಾಗಿರುವುದು. ಅದಕ್ಕೆ ಗುರುವು ಬಹಳ ಮುಖ್ಯ. ಆಹಾ, ಮುತ್ತಿನಂತ ಮಾತು. ಸ್ವಾಮಿಗಳ ಅಮೃತವಾಣಿಯನ್ನು ಕೇಳಿ ಈ ಜನ್ಮ ಪಾವನವಾಯಿತು ಗುರುದೇವ. ಭಾರತಿ, ಗುರುಗಳಿಗೆ ನಮಸ್ಕಾರ ಮಾಡಮ್ಮ. ನಾನಿಂಥ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲ್ಲಮ್ಮ. ಶಿವೋಂ ಶಿವೋಂ. ಗುರುಗಳೇ, ಒಬ್ಬಳೇ ಮಗಳು, ಮುದ್ದಿನಿಂದ ಸಾಕಿದ್ದೇನೆ. ಸ್ವಲ್ಪ ದುಡುಕು ಸ್ವಭಾವ. ಅವಳ ಅಪರಾಧವನ್ನು ಕ್ಷಮಿಸಿ ಬೇಗ ಅವಳಿಗೆ ಲಗ್ನವಾಗುವಂತೆ ಅನುಗ್ರಹಿಸಿ ಗುರುಗಳೇ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತರು. ಶಿವನು ಮಂಗಳವನ್ನು ಉಂಟು ಮಾಡ. ಗುರುಗಳೇ, ಶಿವವು. ಶಿಷ್ಯರೇ, ಪೂಜೆಯನ್ನು ಪ್ರಾರಂಭಿಸಿ. ಅಪ್ಪಣೆ ಗುರುಗಳೇ. ಶಿವಾಯ. ಬನ್ನಿ ಬನ್ನಿ. ಏನ್ ಬೇಕ್ರಮ್ಮ? ವೆಂಕಟಾದ್ರಿ ಶೆಟ್ರು ಅಂದ್ರೆ ನೀವೇ ತಾನೆ? ಹೌದು, ನಾನೇ. ಯಾಕೆ? ವಿದೇಶಿ ಡೈಮಂಡ್ ನೆಕ್ಲೆಸ್ ಇದ್ರೆ ತೋರಿಸ್ತೀರಾ? ತಾವು ಯಾರು? ಡಾಕ್ಟರ್ ರಾಜಾರಾಮ್ ಮಿಸ್ಸಸ್. ಡಾಕ್ಟರ್ ರಾಜಾರಾಮ್ ಮಿಸ್ಸಸ್? ಕೂತ್ಕೊಳ್ಳಿ. ಪರವಾಗಿಲ್ಲ. ಒರೇ ಸುಬ್ಶೆಟ್ಟಿ, ಬೇಗ ರಾರ వస్తున్నానయ్య. ఆ బీరులో ఉండే 3వ నంబర్ బాక్స్ తీసుకొని రారా. అదేరా ఆ గోవిని గుర్తుండేది. అజ్జా, ಕರ್ಮ ನೋಡ್ರಮ್ಮ, ನೀವು ಒಂದ್ಸತಿ ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು. ನಾವೇ ನಿಮ್ಮನೆ ಹತ್ರ ತರ್ತಾ ಇದ್ವಿ. ನೋಡಿಮ್ಮ, ಇದು ಸಿಂಗಾಪುರ್ ಮಾಲು. ಬೆಲೆ 1 ಲಕ್ಷ ರೂಪಾಯಿ. ಇದು ಬಂದು 80,000 ರೂಪಾಯಿ ಆಗಿದೆ. ಈ ತುಂಬಾ ಚೆನ್ನಾಗಿದೆ. ಇದು ಎಲ್ಲಿ? ನೀವು ನನ್ನ ಜೊತೆ ಬಂದ್ರೆ ಡಾಕ್ಟರ್ ತೋರಿಸಿ ಅಲ್ಲೇ ಹಣ ಇಸ್ಕೊಡ್ತೀನಿ. ఒరే సుబ్శెట్టి, అమ్మా వాళ్ళు వెనక పో. వాళ్ళు డాక్టర్ దగ్గర డబ్బిచ్చిస్తారు. జోపానంగా తీసుకోరా. చెట్రే,
ನಿಮ್ ಮಗನಿಗಿಂತ ನೀವು ನನ್ನ ಜೊತೆಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಡಾಕ್ಟರ್ ಸ್ವಲ್ಪ ಒಪ್ಪಿಸ್ಬೇಕಾಗುತ್ತೆ. ಅಲ್ಲೇ ಹಣ ಇಸ್ಕೊಡ್ತೀನಿ ನಾನು ನಿಮ್ಗೆ. ನಮ್ ಕಾರ್ ಇದೆ, ಮತ್ತೆ ನಾನೇ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ನೆಕ್ಲೆಸ್ ತಗೊಳ್ರಮ್ಮ. ಬೇಡಿ ಸಿಟ್ರೆ, ನೆಕ್ಲೆಸ್ ನಿಮ್ಮ ಹತ್ರನೇ ಇರ್ಲಿ, ಹಣ ಕೊಟ್ಮೇಲೆ ತಗೋತೀನಿ. ಪರವಾಗಿಲ್ಲ, ತಗೊಳ್ರಮ್ಮ. ಬೇಡಿ ಇರ್ಲಿ, ಬನ್ನಿ ಹೋಗೋಣ. ఒరే సుబ్శెట్టి, అంగడి దగ్గర భద్రంగా చూసుకో, జోపానంగా ఉండు. కాలం మంచిది కాదు నాయనా. ಬನ್ನಿ ಶೆಟ್ರೆ. అమ్మా ಬಂದೆ ಬಂದೆ ಬಂದೆ. ಬನ್ನಿ. ಶೆಟ್ರೆ, ನೀವು ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ. ನಾನು ಡಾಕ್ಟರ್ ಹತ್ರ ಮಾತಾಡಿ ಆಮೇಲೆ ನಿಮ್ಮನ್ನು ಕರಿತೀನಿ. ಆಗ್ಲೇ ಅಮ್ಮ, ಈಗ್ಲಾದ್ರೂ ತಗೊಂಡೋಗಿ ಡಾಕ್ಟರ್ ತೋರ್ಸೆ. ಹಣ ಕೊಟ್ಟು ತಗೊಳ್ತೀನಿ ಅಂದ್ರೆ ನೀವು ಕೇಳ್ತಾ ಇಲ್ಲ. ಸರಿ ಕೊಡಿ. ಆಗ್ಲಿ. ಡಾಕ್ಟರ್, ಬನ್ನಿಮ್ಮ ಬನ್ನಿ, ಕೂತ್ಕೊಳ್ಳಿ. ಏನಮ್ಮ? ನನ್ಗಲ್ಲ ಡಾಕ್ಟರ್, ನಮ್ಮ ಯಜಮಾನ್ರಿಗೆ 1 ವಾರದ ಹಿಂದೆ 1 ಲಕ್ಷ ರೂಪಾಯಿ ಬೆಲೆ ಬಾಳೋ ಡೈಮಂಡ್ ನೆಕ್ಲೆಸ್ ಕಳೆದು ಹೋಯ್ತು. ಅವತ್ತಿಂದ 1 ಲಕ್ಷ ರೂಪಾಯಿ ಡೈಮಂಡ್ ನೆಕ್ಲೆಸ್ 1 ಲಕ್ಷ ರೂಪಾಯಿ ಅಂತ ಹುಚ್ಚಿಚ್ಚಾಗಿ ಮಾತನಾಡ್ತಾ ಇದ್ದಾರೆ. ಅವನ ಜೊತೆ ಕರ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಸ್ವಲ್ಪ ಪರೀಕ್ಷೆ ಮಾಡ್ತೀರಾ? ಸರಿ, ಒಳಗೆ ಕರ್ಕೊಂಡು ಬನ್ನಿ. ಸರಿ. ಸೆಟ್ರೆ ಸೆಟ್ರೆ ಅಮ್ಮ, ಡಾಕ್ಟರ್ ನಾನು ಹೇಳಿದ್ದೀನಿ, ಅವ್ರು ಸ್ವಲ್ಪ ಕೋಪಿಷ್ಟ್ರು. ನೀವು ಸ್ವಲ್ಪ ನೋಡಿ ಮಾತಾಡಿ. ಮನ್ಸು ಮಾತ್ರ ತುಂಬಾ ಒಳ್ಳೇದು. ನೀವು ಒಳಗಡೆ ನಡೀರಿ, ನಾನು ಕಾಫಿ ತರ್ತೀನಿ. ಆಗ್ಲಿ, ಅದಕ್ಕೆ ಅಂತ ಪರವಾಗಿಲ್ಲ. ನಡೀರಿ. ನಮಸ್ಕಾರ ಡಾಕ್ಟ್ರೆ. ಬನ್ನಿ ಬನ್ನಿ ಶೆಟ್ರೆ, ಬನ್ನಿ. ಅಮ್ಮ ಅವರು ಎಲ್ಲ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಹೌದು ಹೌದು, ಎಲ್ಲ ಹೇಳಿದ್ದಾರೆ. ನಂಗೇನ್ ಕಾಯಿಲೆ ಇಲ್ಲ ಡಾಕ್ಟ್ರೆ. ಆಗ್ಲಿ ಆಗ್ಲಿ, ಪರೀಕ್ಷೆ ಮಾಡಿ ನೋಡೋಣವಂತೆ ಒಂದ್ಸಾರಿ. ಪರೀಕ್ಷೆ ನನ್ಗೆ ನೆಕ್ಲೆಸ್ ಪಾಪ್ತು 1 ಲಕ್ಷ ರೂಪಾಯಿ ಕೊಡ್ಸಿ, ಅಂಗಡಿಲಿ ಯಾರು ಇಲ್ಲ, ನಾವು ಹೋಗ್ಬೇಕು. ನೀವು ಖಂಡಿತ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕು. ಹಾ? ನಿಮ್ಮ ಹೆಂಡತಿ ಹೇಳಿದ್ದು ಸರಿ. ನನ್ನ ಹೆಂಡತಿ ಅವಳಾಗ್ ಬರ್ತಾಳೆ ಇಲ್ಲಿಗೆ. ಈಗ ಬಂದವಳು ಅವಳು ನಿಮ್ ಹೆಂಡತಿ, ನನ್ನ ಹೆಂಡತಿ ಅಲ್ಲ ರೀ. ನನ್ನ ಹೆಂಡತಿ ಸತ್ತು 6 ತಿಂಗಳಾಯ್ತು. ಅವಳು ನಿನ್ನ ಹೆಂಡತಿ. ಅವ್ಳು ನಿಮ್ ಹೆಂಡತಿ ರೀ. ನಿನ್ನ ಹೆಂಡತಿ. ನಿಮ್ ಹೆಂಡತಿ. ಅವಳು ಇಬ್ಬರು ಹೆಂಡತಿನೂ ಅಲ್ಲ. ಹಾಗಾದ್ರೆ ಅವಳ್ಯಾರು? ಅವಳು ಯಾರು? ಮೇಡಮ್, ಡೋಂಟ್ ಕಮ್ ಬ್ಯಾಕ್. Now, right? Stop. Get out. ಯಾರು ನೀನು? ನಾನು ಯಾರಾದ್ರೇನಂತೆ, ಈಗ ನಿನ್ ಪಾರ್ಟ್ನರ್. ಮೇಡಮ್, ಈಗ ನೀನ್ ಹೊಡ್ಕೊಂಬಂದ್ಯಲ್ಲ. ಏನು ಹೊಡ್ಕೊಂಡು ಬಂದಿತ್ತು? ವಾರೇ ವಾ, ಎಲ್ರಿಗೂ ಟೋಪಿ ಹಾಕೋದ್ರು ಸೈ ಅನ್ಸ್ಕೊಂಡಿದ್ದ ಶೆಟ್ಟಿಗೆ ಟೋಪಿ ಹಾಕಿ ಹೊಡ್ಕೊಂಬಂದ್ಯಲ್ಲ ನೆಕ್ಲೆಸ್. ಮಿಸ್ಟರ್, ಕಟ್ಕೊಂಡ್ ಬಂದಿದ್ದಲ್ಲ, ಅದು ಕೊಂಡ್ಕೊಂಡ್ ಬಂದಿತ್ತು. ನನ್ ಗೊತ್ತು. ನೀನ್ ಅಂಗಡಿ ಒಳಗೆ ಕಾಲಿಟ್ಟಾಗಲೇ ನಿನ್ ಮೇಲೆ ನಿಗಾ ಇಟ್ಟೆ.
ಪಾಪ ಈ ಮಿಂಚಿನ ಮರಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳು ಅಂತ ಫಾಲೋ ಮಾಡ್ಕೊಂಡೇ ಬಂದೆ. ಇನ್ನು ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಮ್ಮಿಬ್ಬರದು ಒಂದೇ ಕಸ್ಬು. ಕಮಾನ್. ನೋಡಿ ಮಿಸ್ಟರ್ ಶೇಖರ್. ಓ ಶೇಖರ್, ನಿಮ್ಮಂತ ಬುದ್ಧಿವಂತರ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇನೆ. ಇಷ್ಟೇ ಕೊಡು. ಇದನ್ನೇ ಅಡ್ವಾನ್ಸ್ ಅಂತ ತಿಳ್ಕೊತೀನಿ. ಮಿಕ್ಕಿದ ಆಮೇಲೆ ವಸೂಲು ಮಾಡ್ಕೊತೀನಿ. ಓಕೆ. ಬೈ ಬಾಯ್. ಯುವರ್ ಅಡ್ರೆಸ್ ಪ್ಲೀಸ್. 107 ಜಯನಗರ್ 9th ಬ್ಲಾಕ್. ನೋ, 108 6th ಬ್ಲಾಕ್ ರಾಜಾಜಿನಗರ್. ಮೇಡಮ್, ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಪತ್ತೆ ಮಾಡೋದು ನಂಗೆ ಗೊತ್ತು, ಹಾಗೆ ವಸೂಲಿ ಮಾಡೋದು ಕೂಡ ಗೊತ್ತು. ಬಾಯ್ ಬಾಯ್. ಬಾಯ್. ಕೂತ್ಕೋಪ. ಥ್ಯಾಂಕ್ಸ್. ಚೆನ್ನಾಗಿ ಓದ್ತಾ ಇದೀಯಾ? ಹಾಸ್ಟೆಲ್ ನಿನಗೇನು ಕೊರತೆ ಇಲ್ಲ ತಾನೆ? ನಿಮ್ಮ ಆಶಯದಲ್ಲಿರೋ ನನಗೆ ನಮ್ಮ ಕೊರತೆ. ತಂದೆ ತಾಯಿ ಇಲ್ಲ ತಬ್ಬಿ ನಾನು. ಬೇಡಪ್ಪ, ಆ ಮಾತನ್ನ. ನಿಮ್ ತಾಯಿ ಸಾಯುವಾಗ ನಿನ್ನನ್ನು ಕಾಪಾಡೋ ಭಾರ ನನಗೊಪ್ಸಿದಾಳೆ. ಅವಳ ಆತ್ಮಶಾಂತಿಗಾಗಿ ನಿನಗೆ ಯಾವ ತೊಂದರೆನೂ ಇಲ್ದಂತೆ ನೋಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಅದ್ ಸರಿ, ಏನಪ್ಪ ಬಂದಿದ್ದು? ಫೈನಲ್ ಎಕ್ಸಾಮ್ ಹಣ ಕಟ್ಬೇಕಮ್ಮ. ಈ ಸರಿ ಎಕ್ಸಾಮ್ ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಬೇಕು ಅಂತಿದ್ದೀನಿ. ಬೇಡಪ್ಪ, ಓದನ್ ಮಾತ್ರ ನಿಲ್ಸ್ಬೇಡ. ಫಾರಿನ್ಗೆ ಹೋಗಿ ದೊಡ್ಡ ಡಾಕ್ಟರ್ ಆಗಿ ಬರ್ಬೇಕು, ಅದೇ ನನ್ನ ಆಸೆ. ಏನಮ್ಮ ಬ್ಲಾಂಕ್ ಚೆಕ್ ಕೊಟ್ಟಿದ್ದೀರಿ? ನಿನ್ಗೆ ಎಷ್ಟು ಹಣ ಬೇಕೋ ನೀನೇ ಬರತ್ತಗೋ. ಬರ್ತೀನಮ್ಮ. ಸರಿಪ್ಪ. ಹಲೋ ಬಾಸ್. ಬೊಂಬೈ ಕಡೆ ಹೋಗ್ತಾ ಇದ್ದ ಗಾಡಿಗೆ ತಾನೆ? ಅದನ್ನೆಲ್ಲ ನಮ್ ಗೌಡ್ರಿಗೆ ಹೇಳಿ ಹೈ ಇನ್ಫ್ಲೂಯೆನ್ಸ್ ಅಲ್ಲಿ ಅವ್ರನ್ನೆಲ್ಲ ಬಿಡಿಸಿದ್ದೀನಿ. ಇಷ್ಟೊತ್ತಿಗೆ ಬೊಂಬೈ ತಲುಪಿರ್ತಾರೆ ಅವರೆಲ್ಲ. ಓಕೆ ಬಾಸ್, ಅದನ್ನೆಲ್ಲ ನಾನು ವಿಚಾರಿಸ್ಕೋತೀನಿ. ಯಾವುದು ನಕಲಿ ಔಷಧಿ ತಾನೆ? ಅದನ್ನೆಲ್ಲ ಮಾರ್ಕೆಟ್ ಅಲ್ಲಿ ಮಾರಾಟಕ್ಕೆ ಬಿಟ್ಟಾಯ್ತು. ಅದಕ್ಕೆ ಇವಾಗ ತುಂಬಾ ಡಿಮ್ಯಾಂಡ್ ಇದೆ. ಕ್ಯಾಶಾ? 20 ಲಕ್ಷ ಸಿಂಡಿಕೇಟ್ ಬ್ಯಾಂಕಲ್ಲೂ 10 ಲಕ್ಷ ವಿಜಯ ಬ್ಯಾಂಕಲ್ಲೂ ಇಟ್ಟಿದೆ. ಓಕೆ ಬಾ. ಆಮೇಲೆ ಹಲೋ. ಆಯ್ತಾಯ್ತಾಯ್ತು. ಓ, ಆಗ್ಬೋದು. ನಮಸ್ಕಾರ. ಸಂಜೀವಿ ಬೆಕ್ಕೆ ನನ್ನ ಮಗನೇ. ಇಲ್ಲೇ ಇದ್ದೀನಿ. ಏನು ಸ್ಲಿಪ್ಗಳೆಲ್ಲ ಇಲ್ಲೇ ಇದೆಯಲ್ಲೋ? ಹೋಟೆಲ್ ಸಾಂಬಾ ಪುಡಿ ಕಳ್ಸಿಲ್ವೇನೋ? ಕುದಿಯಲ್ಲದೇನೆ ರಾತ್ರಿ ಬರೋದು ಲೇಟ್ ಆಯ್ತು ಬುದ್ಧಿ. ಉದಯನದಿ ಬರೋಕ್ ಲೇಟ್ ಆದ್ರೆ ಅರ್ಜೆಂಟ್ ಕತ್ತಲಲ್ಲಿ ತರಿಸ್ಬೇಕಾಗಿತ್ತು. ಎಷ್ಟು ಮೂಟೆ ಬಂತು? 5 ಮೂಟೆ ಬುದ್ಧಿ. 5 ಮೂಟೆನೇ ನಾ ಸಿಕ್ಕಿದ್ದು. ಕುದುರೆ ನದಿಗೂ ಏನ್ ಬಂತಪ್ಪ ಬರ ಈ ನಮ್ ದೇಶದಲ್ಲಿ. 20 ಮೂಟೆ ಬೇಕು ಅಂತ ಒಂದು ತಿಂಗಳಿಂದ ಪರದಾಡಿದ್ದಕ್ಕೆ 5 ಮೂಟೆನೇ ನಾ ಸಿಕ್ಕಿದ್ದು. ಆಯ್ತು ಸಂಜೀವಿ, ಆ 5 ಮೂಟೆ ಲದ್ದಿಗೆ 20 kg ಮೆಣಸಿನಕಾಯಿ ಸೇರಿಸಿ ಮಿಷನ್ ಬುದ್ಧಿ. ಇದಕ್ಕೆ ಮಸಾಲೆ ಸಾಮಾನು ಲಾವ್. ಕುದುರೆ ಲದ್ದಿ ಸೇರಿಸಿದ ಮೇಲೆ ಮಸಾಲೆ ಸಾಮಾನು ಬೇಕಿಲ್ವೋ? ಎಲ್ಲ ಅದರಲ್ಲೇ ಇದೆ ಕಣೋ. ಹೋದ ಬುದ್ಧಿ, ಕುದುರೆ ಲದ್ದಿ ಕತ್ತೆ ಲದ್ದಿ ತಿಂದ್ರೆ ಜನ ಸಾಯ್ತಲ್ವಾ? ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಹಾಗೆ ಹುಚ್ಚಿ ನನ್ನ ಮಗನೇ, ಒಂದು ಸಾರಿ ಧನಿಯಾ ಸಿಗಲಿಲ್ಲ ಅಂತ ಮಸಾಲೆ ಪುಡಿಗೆ ಕುದುರೆ ಲದ್ದಿ ಬೆರೆಸ್ತೆ ಕಣೋ. ಈಗ ನೋಡು, ಅದೇ ತರ ಮಸಾಲೆ ಪುಡಿ ಬೇಕು ಅಂತ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ವಿಟಮಿನ್ ಜಾಸ್ತಿ ಇರೋದು ಅದರಲ್ಲೇ ಕಾಣು. ನಡಿ ಗೋಡೌನ್ ಕಡೆ ಹೋಗೋಣ. ಈ ಮೋಟಾರ್ ಇಂಜನ್ ಹಳೆಯನ್ನ ಸೋಸಿ ಕಡಲೆಕಾಯಿ ಎಣ್ಣೆಗೆ ಬೆರೆಸು. ಉಳಿದು ಡಸ್ಟನ್ನ ಹಳ್ಳೆ ಮಿಕ್ಸ್ ಮಾಡು. ನಮ್ಮ ಜನ ಅಪ್ಪಟ ಹಳೆಣ್ಣೆನ ತಲೆಗೆ ಹಾಕೊಂಡು ಬಂಪ್ ಹೊಡೆದು ಬಿಟ್ಟಿದ್ದಾರೆ. ಈ ಇಂಜನ್ ಆಯಿಲ್ ತಲೆ ಬಿತ್ತು ಅಂತಂದ್ರೆ ತಲೆ ಗರಂ ಆಗಿ ಗುಟ್ರಾಟಕ್ಕೆ ಶುರು ಮಾಡ್ತಾರೆ. ನೋಡು, ನಮ್ಮ ದೇಶದಲ್ಲಿ ಎಣ್ಣೆ ಅಭಾವ ಜಾಸ್ತಿ. ಇದು ಯಾವ ಎಣ್ಣೆನೇ ಆಗಲಿ ವೇಸ್ಟ್ ಮಾಡಬಾರ್ದು, ಗೊತ್ತಾಯ್ತಾ? ಬುದ್ಧಿ, ಈ ಮರಳಲ್ಲಿ ಈ ಮೀಡಿಯಂ ಕಲ್ಲು ಮಾತ್ರ ತಗೊಂಡು ಎಟಿಗೆ ಬೆಳೆಸ್ತಾ ಇದೀವಿ ಬುದ್ಧಿ. ಮಿಕ್ಕಿದ್ದೆಲ್ಲ ಬಿಸಾಕ್ತಾ ಇದೆ. ಅಡ್ಡು ಕಸ್ಬಿ ನನ್ನ ಮಕ್ಕಳ ಗೊತ್ತಿದ್ದ ಹೋದ್ರೆ ನಾನು ಕೇಳಬೇಕು ಕಂಡ್ರು. ಇದೆಲ್ಲರೂ ತಪ್ಪು ಕಲ್ಗಳನ್ನೆಲ್ಲ ತೊಗರಿ ಬೇಳೆ, ಕಡಲೆ ಬೇಳೆ, ಅವರೆಕಾಳು, ಆಲೂಗಡ್ಡೆ ಸೇರಿಸಿ, ಮೀಡಿಯಂನೆಲ್ಲ ಹಚ್ಚಿ ಬೆರೆಸಿ, ಸಣ್ಣ ಕಲ್ಲನ್ನೆಲ್ಲ ಮನೆಗೆ ಸೇರಿಸಿ, ಧೂಳನ್ನೆಲ್ಲ ಮೈದಾ ಇಟ್ಟು ಮಿಕ್ಸ್ ಮಾಡಿಬಿಟ್ಬಿಡಿ. ಹೌದು, ಯಾವ ವೇಸ್ಟ್ ಮಾಡಬಾರ್ದು. ಗೊತ್ತಾ, ಇದು ದುಡ್ಡು ಕೊಡಲಿಲ್ಲ. ಇಲ್ಲ ಬುದ್ಧಿ, ಇದು ಚರಂಡಿ ದಂಡಿಯ ಕಲಿತು ಬುದ್ಧಿ. ಯಾಕೆ ವೇಸ್ಟ್ ಮಾಡ್ಬೇಕು? ಶಿವಾಯ ನಮಃ.
ಶಿವಾಯ ನಮಃ. ಭಕ್ತಾದಿಗಳೇ ಕುಳಿತುಕೊಂಡು. ಶಿವಾಯ ನಮಃ. ಗುರು ಮಹಾರಾಜ್, ಇದು ನಿಮ್ದಕ್ಕೂ ಬಕ್ಷೀಸ್. ನಿಮ್ದು ದೊಡ್ಡ ಮನಸ್ಸು ಮಾಡಿ ನಮ್ದಕ್ಕೆ ದೊಡ್ಡ ಆಶೀರ್ವಾದ ಮಾಡಿ ದೊಡ್ಡಕ್ಕೆ ಹೆಣ ಕೊಡ್ತಾ ಇದೆ. ಏನ್ರಿ ಅದು ಹೆಣ? ಹೌದ್ರಿ, ಹೆಣ ಹೆಣ. ಮಂಗಳವಾಗಲಿ ನಿಮಗೆ. ನಮಸ್ಕಾರ. ವನಿತಾಶ್ರಮದಲ್ಲಿ ಎಲ್ಲರೂ ಸೌಖ್ಯವೇ? ತಮ್ಮ ಆಶೀರ್ವಾದದಿಂದ ನಮ್ಮ ಅನಾಥಾಶ್ರಮಗಳು ಸುರಕ್ಷಿತವಾಗಿ ಕೆಲಸ ಮಾಡ್ತಿವೆ. ಎಲ್ಲಾ ಕಾರ್ಯಕಲಾಪಗಳು ನಿರ್ವಿಘ್ನವಾಗಿ ಸಾಗುತ್ತಿವೆ. ಅಷ್ಟೇ ಅಲ್ಲದೆ ನಮ್ಮ ಆಶ್ರಮಗಳಲ್ಲಿ ಉತ್ತೀರ್ಣನಾದ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲೇ ಅಲ್ಲದೆ ವಿದೇಶಗಳಲ್ಲಿ ಸಹ ಕೆಲಸ ಕೊಡಿಸಿರುವುದು ನಮ್ಮ ಭಾಗ್ಯ. ನಮ್ಮ ದೇಶದ ಹೆಣ್ಣು ಮಕ್ಕಳು ಬಹಳ ಹಿಂದುಳಿದಿದ್ದಾರೆ. ಅವರೆಲ್ಲರೂ ಮುಂದುವರಿಯಬೇಕಾದರೆ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಇಂತಹ ಟ್ರೈನಿಂಗ್ ಕಾಲೇಜ್ ಆಗಲಿಕ್ಕೆ ಬೇಕು. ಇರಲಿ, ಶಿವನಿದ್ದಾರೆ. ಗೌಡ್ರು ಬಂದ್ರು, ಗೌಡ್ರು ಬಂದ್ರು. ನಮಸ್ಕಾರ. ನಮಸ್ಕಾರ ಗುರುದೇವ. ಮಂಗಳವಾಗಲಿ ನಿಮಗೆ. ಗುರುದೇವ್, ತಮ್ಮ ಆಶೀರ್ವಾದ ಅನುಗ್ರಹಗಳಿಂದ ನಾನು ಈ ಉನ್ನತ ಸ್ಥಿತಿಗೆ ಬಂದಿದ್ದೀನಿ. ಗೌಡರೇ, ನಿಮ್ಮ ದೇಶಭಕ್ತಿ, ದೇಶ ಸೇವೆ, ಬಡವರ ಬಂಧುವಾಗಿ ಎಲ್ಲರ ಪ್ರೀತಿ ಗಳಿಸಿ ಇಂತಹ ಉನ್ನತ ಸ್ಥಿತಿಗೆ ಬಂದಿದ್ದೀರಿ. ಈ ಪ್ರಜೆಗಳು ನನ್ನಲ್ಲಿಟ್ಟಿರೋ ಪ್ರೇಮಕ್ಕೆ ನಾನು ಚಿರುರುಣಿ. ನನ್ನ ದೇಹದಲ್ಲಿ ತೊಟ್ಟು ರಕ್ತ ಇರುವ ತನಕ ಇವರಿಗಾಗಿ ದುಡಿತೀನಿ. ನನ್ನ ಕೊನೆ ಉಸಿರು ಸಹ ಇವರಿಗಾಗಿ ಮುಡುಪಾಗಿಡ್ತೀನಿ ಗುರುದೇವ. ಶಿವ ಶಿವ. ಗೌಡರೇ, ನಿಮ್ಮ ತ್ಯಾಗ ಅಮೋಘವಾದದ್ದು. ನಿಮ್ಮಿಂದ ಈ ಪ್ರಜೆಗಳಿಗೆ ಇನ್ನೂ ಎಷ್ಟೋ ಸತ್ಕಾರ್ಯಗಳು ಆಗುವುದಿದೆ. ಅವೆಲ್ಲವೂ ಶಿವಾನುಗ್ರಹದಿಂದ ಜಯವಾಗುತ್ತದೆ. ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಾಮ ರಕ್ಷೆ ಆಗಿರ್ಲಿ ಗುರುದೇವ. ಶಿವ. ಕೆಂಪ, ಏನ್ರವ? ನನ್ನ ಫ್ರೆಂಡ್ಸ್ ಬರ್ತಾರೆ, ಅವರಿಗೆ ಕಾಫಿ ಕೊಡಿ. ಆಗಲ್ರವ? ಏನ್ರಿ ಮೇಡಮ್? ಏನೋ ಪಾಪ ನೀವು ಅಪಾಯದಲ್ಲಿದ್ರಿ ಅಂತ ಮೈ ಕೈ ಎಲ್ಲ ನೋಯಿಸ್ಕೊಂಡು ಕೇಳಿಗಳನ್ನೆಲ್ಲ ಹೊರದೋಡ್ಸಿದ್ರೆ ಥ್ಯಾಂಕ್ಸ್ ಕೂಡ ಹೇಳ್ದೆ ಹೊರಟೋಗ್ತಿದ್ದೀರಲ್ಲ. ಹಣವಂತರಿಗೆ ಗುಡಿಲಿರೋವನೇ ದೇವರು, ನಮ್ಮಂತಹ ಬಡವರಿಗೆ ಪ್ರತ್ಯಕ್ಷ ದೇವತೆ ಅನ್ನಪೂರ್ಣಮ್ಮ, ಕೈ ನೀಡ್ಕೊಂಡು ಬರೋವರಿಗೆ ಕೈ ತುಂಬಾ ಕೊಡೋ ಕಾಮಧೇನು.
ನಿಮ್ಮನ್ನ ಭಗವಂತ ಚೆನ್ನಾಗಿಟ್ಟಿರ್ಲವ್ವ. ಯಾಕಮ್ಮ, ಏನಾಯ್ತು? ಯಾಕೋ ಸ್ವಲ್ಪ ತಲೆ ಸುತ್ತು ಬಂತು. ನಾ ಬರೋ ಸ್ವಲ್ಪ ತಡವಾಗಿದ್ರೆ ಎಂಥ ಕೆಲಸ ಆಗ್ಬಿಡ್ತಿತ್ತು. ಬನ್ನಿ. ಏನಿಲ್ಲಪ್ಪ. ಕೂತ್ಕೊಳ್ಳಿ ತಾಯಿ, ನಾನೇ ಮನೆ ಒಳಗೂ ಬಂದು ಬಿಟ್ಟು ಬರ್ತೀನಿ. ನಿನಗೆ ಯಾಕಪ್ಪ ಇಷ್ಟೊಂದು ಶ್ರಮ? ಶ್ರಮ ಏನ್ ಬಂತಮ್ಮ, ನಿಮ್ ಸೇವೆ ಮಾಡೋದೇ ನನಗೊಂದು ಭಾಗ್ಯ. ಬನ್ನಿ ಕೂತ್ಕೊಳ್ಳಿ. ಏ ಕಮಲ, ಇಂತಹ ಸನ್ನಿವೇಶಗಳನ್ನ ನಾವೆಷ್ಟೋ ಪಿಕ್ಚರ್ಸ್ ನಲ್ಲಿ ನೋಡಿದ್ದೀವಿ. ಈಗ ಈ ಹೀರೋ ಹಣನು ಖರ್ಚು ಮಾಡಿ ಒಲೆನೂ ತಿಂದಿದ್ದಾನೆ ಪಾಪ. ನಿನ್ನ ವಿಷಯ ಅವನಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣುತ್ತೆ. ನಿನ್ ಹತ್ರ ಎಂತೆಂತವ್ರ ಬೇಳೆನೆ ಬೇಯಲಿಲ್ಲ, ಈ ಮರಿ ನಿನ್ ಹತ್ರ ಬಾಲ ನಡ್ಸಕ್ ಬಂದಿದ್ದಾನೆ. ನೋಡು, ನಾನು ಹೇಳಿದ ಹೀರೋ ಇವರೇ. ಓಹೋ, ಇವರೇನ ನಿಮ್ ಹೀರೋ? ನಮ್ಮ ಹೀರೋ ಒಳ್ಳೆ ರಾಜೇಶ್ ಇದ್ದಾಗಿದ್ದಾರೆ. ಪಾಪ ಭಾರತಿ, ಇವ್ರು ಶೇಖರ್ ಅಂತ. ನಮಸ್ಕಾರ. ನಮಸ್ಕಾರ. MA ಪಾಸ್ ಮಾಡಿ ಎಲ್ಲೂ ಕೆಲಸ ಸಿಕ್ಕದೆ ಸಿಟಿಗೆ ಬಂದಿದ್ದಾರೆ. ಓಹೋ, ಇವತ್ತು ದೇವಸ್ಥಾನದಲ್ಲಿ ತಲೆ ಸುತ್ತ ಬಂದು ಬೀಳ್ತಾ ಇದ್ದಾಗ ಇವ್ರು ಬಂದು ನನ್ನನ್ನು ಕಾಪಾಡಿದ್ರು. ಓಹ್, ಇವ್ರ ಕೆಲಸವೇ ಅದು ಅಂತ ಕಾಣುತ್ತೆ. ಹಾಗಾದ್ರೆ ಇವ್ರ ಪರಿಚಯ ಇದೆಯೇನು? ಹೌದಮ್ಮ, ಈ ದಿನ ಬೆಳಿಗ್ಗೆ ರೌಡಿಗಳು ರೋಟಿಯನ್ನು ಮುತ್ತಿಗೆ ಹಾಕಿದ್ರು. ಆಮೇಲೆ ಅಷ್ಟರಲ್ಲಿ ಇವರು ಬಂದು ಕಾಪಾಡಿದ್ರು. ಅಬ್ಬಾ, ದೇವರು ದೊಡ್ಡವನು. ಇನ್ನು ನನಗೆ ಅಪ್ಪೆ ಕೊಡ್ತೀರಾ? ಇರಪ್ಪ, ಒಂದ್ ಸ್ವಲ್ಪ ಕಾಫಿ ತಗೊಂಡೋಗು. ಪರವಾಗಿಲ್ಲಮ್ಮ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹಾಗೇನು, ಆಗಾಗ ಬರ್ತಾ ಇರಪ್ಪ. ಆಗ್ಲಮ್ಮ, ನಿಮ್ ಪರಿಚಯ ಆದ್ಮೇಲೆ ಬರ್ದೇ ಇರ್ತೀನ. ಖಂಡಿತ ಬರ್ತೀನಮ್ಮ. ನಮಸ್ಕಾರ. ಭಾರತಿ, ಫ್ರೆಂಡ್ಸ್, ನಮ್ಮ ಭಾರತಿನ ಈತ ತುಂಬಾ ಪ್ರೀತಿಸ್ತಾನೆ ಅಂತ ಕಾಣುತ್ತೆ. ಒಂದು ಸಾರಿ ಇನ್ವೈಟ್ ಮಾಡಿ ಪರಿಚಯ ಮಾಡಬೇಕು. ಹೌದು ಹೌದು, ಖಂಡಿತ ಇನ್ವೈಟ್ ಮಾಡಬೇಕು. ನಿನ್ನ ಅಭಿಪ್ರಾಯವೇನು? ನೀವೆಲ್ಲ ಸೇರಿ ತೀರ್ಮಾನ ಮಾಡಿದ ಮೇಲೆ ಮುಗಿಯಿತು. ಫಿನಿಶ್. ನಮಸ್ಕಾರ ದಾನಪ್ಪ, ನಮಸ್ಕಾರ. ಮಾರಯ್ಯ ಗೌಡ, ಬಾ ಬಾ ಬಾ, ಕೂತ್ಕೋ. ಏನ್ ನಿನ್ ದರ್ಶನವೇ ಅಪರೂಪ ಆಗ್ಬಿಡ್ತಲ್ಲಪ್ಪ. ಓಹೋ, ಎಲೆಕ್ಷನ್ ಹತ್ರ ಬಂತು, ಓಡಾಟ ಜಾಸ್ತಿಯಾ? ಹೌದಪ್ಪ, ನಿನ್ನ ಸುಖ ನಾನ್ ಕೇಳ್ಕೊಂಡ್ ಬರ್ಲಿಲ್ಲ. ರೋಡಲ್ಲಿ ಓಡಾಡಕ್ಕಾಗದಿಲ್ಲಯ್ಯ. ಮತ್ತಿನ್ನೇನ್ ಮಾಡ್ತಾರಯ್ಯ? ಅಲ್ಲಯ್ಯ, ಓಡ್ ತಗೊಳಕ್ ಮೊದ್ಲು ಯತ್ವಾ ಅಥವಾ ಆಶ್ವಾಸನ ಕೊಟ್ಬಿಡ್ತೀರಿ. ಆಮೇಲೆ 5 ವರ್ಷ ಕಾಲ ಅವನ್ನ ಏನು ಅಂತಾನೂ ಕೇಳೋದಿಲ್ಲ. ಮತ್ತಿನ್ನೇನ್ ಮಾಡ್ತಾರೆ ಅವ್ರ ತಾನೇ ಪಾಪ. ಈ ಭಾಷಣ ಮಾಡಕ್ ಹೋದ್ರೆ ಜನ ಕಲ್ತಗೊಂಡು ಹೊಡಿತಾರೆ. ಏನ್ ಹೇಳಿದ್ರು ನಂಬೋದಿಲ್ಲ. ಓಟ್ ಕೊಡ್ರಪ್ಪ ಅಂದ್ರೆ ಕಟ್ಟ ನೋಟು ಅಂತಾರೆ. ನೋಟ್ ಕೊಟ್ರೆ ಓಟ್ ಕೊಡೋದಿಲ್ಲ. ಈ ಜನ ತುಂಬಾ ಕೆಟ್ಟ ಹೋಗ್ಬಿಟ್ಟಿದಾರಪ್ಪ. ಬಿಡ್ತು ಅನ್ನಯ್ಯ, ನೀವೇ ಅವ್ರನ್ನ ಕೆಡೋ ಹಾಗೆ ಮಾಡಿದ್ದೀರಿ. ನಿಮ್ಮ ಅನ್ಯಾಯಗಳನ್ನ ಅವ್ರು ಎಷ್ಟು ಅಂತ ನೋಡ್ತಿರ್ತಾರೆ, ಎಷ್ಟು ಅಂತ ಸಹಿಸ್ಕೋತಾರೆ. ಬುದ್ಧಿ ಬುದ್ಧಿ, ಪರಂಗಿ ಬೀಜ ಬಂದಿದೆ, ಕರಿ ಮೆಣಸು ಹಾಕ್ಬೇಕಲ್ಲ. ಬೆರ್ಕ ನನ್ನ ಮಗನೇ, ಹತ್ರ ಯಾರಿದ್ದಾರೆ, ಯಾರ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ನೀನು ತಿಳುವಳಿಕೆ ಇದೆಯೇನು ನಿನ್ಗೆ? ತಲೆ ಮೇಲೆ ಯಾಕೆ ಬರ್ತಿದ್ಯಾ ಭೂಮಿ ಮೇಲೆ ದಂಡವಾಗಿ? ಆ ಟಿಕ್ ಬೆಂಕಿ ತಗೊಂಡು ಸಾಯೋಗ. ನೀವು ನೆನ್ನೆ ಬೈದ್ಮೇಲೆ ಅದನ್ನು ತಗೊಂಡೇ ಬುದ್ಧಿ, ಸಾಯ್ಲಿಲ್ಲ ಬುದ್ಧಿ. ತಗೊಂಡೇ ಬಿಟ್ಯಾ? ಸಾಯ್ಲಿಲ್ವಾ? ಇನ್ನೆಷ್ಟು ಗುಣ ತೀರಿಸ್ಬೇಕಾಗಿದೆಯೋ ನನಗೆ. ಕೆಲಸ ನೋಡು. ನೋಡ್ದೇನೆ ಗೌಡ, ಬೆರಕೆನು ಕೆಲವು ಸಮಯದಲ್ಲಿ ಎಷ್ಟು ಒಳ್ಳೇದು ಮಾಡುತ್ತೆ ಅನ್ನೋದು. ಈ ಟಿಕ್ ಬೆಂಕಿ ಬೆರಕೆಗಳ ಆಗದಿದ್ರೆ ನನ್ನ ಮಗ ಅನ್ಯಾಯವಾಗಿ ಸಾಯ್ತಿದ್ನು. ಅಂತೂ ಕಲಬೆರಕೆ ಮಾಡಿದ್ರೊಳಗೆ ಕದಿಮ ಕಡೆಯ ನೀನು. ಲೋ ಗೌಡ, ನನ್ನೇ ಬೆರಕೆ ಕದಿಮ ಅಂತ್ಯ. ಲೋ, ನಿಮ್ಮ ಪಾರ್ಟಿಲಿ ಎಷ್ಟು ಜನ ಕದೀಮ್ರಿದ್ದಾರೆ, ಎಷ್ಟು ಬೆರಕೆ ಇದೆ. ದಿನಕ್ಕೊಂದು ಪಾರ್ಟಿ ಬದಲಾಯಿಸ್ತಾ ಇರ್ತೀರಾ. ಅಷ್ಟೇ ಅಲ್ಲ, ಗಾಂಧಿ ತತ್ವನೇ ಬೆರಕೆ ಮಾಡ್ತಿದ್ದೀರಲ್ರಲ್ಲ. ಅದೆಲ್ಲ ಇರ್ಲಪ್ಪ. ಈಗ ನನಗೊಂದು ದೊಡ್ಡ ಗಂಡ ಹತ್ರ ಬಂದಿದೆ, ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೀನಿ. ಅದೇನಪ್ಪ ಅದು ಅಂಥ ಗಂಡಾಂತರ ನಿನಗೆ ಬಂದಿರೋದು? ಏನಿಲ್ಲ, ನಾನು ಈ ಸಲ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅನುಮಾನ, ಅದಕ್ಕೋಸ್ಕರ ನಿನ್ ಸಹಾಯ ಬೇಕು. ಅದೇನು ಮಹಾ ಕಷ್ಟ ಬಿಡಯ್ಯ. ತಲೆ ಸ್ವಲ್ಪ ಸಣ್ಣ ಮಾಡಿದ್ರೆ ಮನೇಲಿ ಕೂತ್ಕಡೆನೆ ಗೆಲ್ಬಹುದು. ಕೂತ್ಕಡೆನೆ ಗೆಲ್ಲದ? ಅದೇನು ಹೇಳಯ್ಯ, ಅಷ್ಟು ಸುಲಭ ಅಲ್ಲಪ್ಪ ಅದು.
ಕೆಲಸ ಆಗಬೇಕು ಅಂದ್ರೆ ತೀರ್ಥ ಪ್ರಸಾದ ದೀಪ ಎಲ್ಲ ಕೊಡ್ಬೇಕು. ಇವತ್ ಸಾಯಂಕಾಲನೇ ಎಲ್ಲ ಏರ್ಪಾಡು ಮಾಡ್ತೀನಿ. ಅದೇನು ಉಪಾಯ ಹೇಳಯ್ಯ? ಲೋ ಗೌಡ, ನಿನ್ನ ಚುನಾವಣೆ ಕ್ಷೇತ್ರದಲ್ಲಿ ಎಷ್ಟು ಜನ ನಿನಗೆ ಎದುರಾಗ್ತಾರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ವಾಪಸ್ ತೆಗೆಸು. ಅನ್ಕಾಂಟೆಸ್ಟ್ ಆಗಿ ಎಲೆಕ್ಟ್ ಆಗ್ತೀಯ ಅಷ್ಟೇ. ದಾನಪ್ಪ, ನಿನ್ನ ತಲೆ ಪರಂಗಿಯವ್ರ ತಲೆ ಇದ್ದ ಹಾಗೆ ಕಣೋ. ಆದ್ರೆ ಅವರೆಲ್ಲ ಹಣ ಜಾಸ್ತಿ ಕೇಳ್ತಾರೋ ಏನೋ. ಎಷ್ಟಾದ್ರೂ ಕೇಳಲಿ ಬಿಡು. ಏನ್ ನಿನ್ನ ಮನೆಯಿಂದ ಏನಾದ್ರು ಕೊಡ್ಬೇಕಾ? ಇದಾರಲ್ಲ ನಿನ್ನ ಭಕ್ತರು ಕಾಂಟ್ರಾಕ್ಟರ್ಗಳು, ಚಂದ ಹಾಕ್ಲಿ. ಇನ್ನೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇದಾರಲ್ಲಪ್ಪ ರೋಸಿಯಮ್ಮ. ಅಲ್ಲಪ್ಪ, ಗುಡ್ ಐಡಿಯಾ. ನೀನ್ ತಲೆ ಅಂದ್ರೆ ತಲೆ ಕಣೋ. ನಾನ್ ಬರ್ತೀನಿ. ಕೆಲಸ ಆಯ್ತು ಅಂತ ಕೈ ಕೊಡ್ತಾ ಇದೀಯಾ? ಸ್ವಲ್ಪ ಹೊತ್ತು ಇರ್ಬಾರ್ದೇನೆ. ನಡಿ, ನಾನು ಕೂಡ ಒಂದ್ ಕಡೆ ಹೋಗ್ಬೇಕು. ನಮಸ್ಕಾರಪ್ಪ. ಎಷ್ಟು ಕಾಲ ಚೆನ್ನಾಗಿದೆಯಾ? ನಿಮ್ ತಂಗಿ ಪಾಸ್ ಆಗ್ಲಪ್ಪ. ನಿಮ್ಮಲ್ಲಿ ಒಂದು ಆಶೀರ್ವಾದ ನೋಡ. ನನ್ನ ತಂಗಿ ಪಶ್ಚಾತ್ತಾಪ ನೋಡ್ರಿ. ನನ್ನ ತಂಗಿಗೆ ಸ್ವಲ್ಪ ಮಾಡಿ ಹಾ ನೋಡು, ನಾನು ಒಟ್ಟಿಗೆ ಒಂದು ಲೆಕ್ಕ ಕೊಟ್ಟೆ. ಹಾ, ಅದನ್ನ ತಗೊಂಡು ಕೊಡು. ತಕ್ಷಣ ಕೆಲಸ ಕೊಟ್ಟೆ. ಅಲ್ಲಯ್ಯ ಗೌಡ, ಇವನ್ ನೋಡಿದ್ರೆ ಮೂಟೆ ಬರೋ ಕೂಲಿ, ಇವನು ತಂಗಿನಾಗ ಹಾಕೋತಾನೆ. ನೋಡೋದಾರಪ್ಪ, ಈ ಚಿಕ್ಕಣ್ಣ ಯಾಕೆ ಗೊತ್ತಾ? ಸೌಕಾರ ಜುಂಜಣ್ಣ ಇದ್ನಲ್ಲ, ಅವನ ಮಗ. ಇವನು ಬಹಳ ದೊಡ್ಡ ವಿದ್ಯಾವಂತ. ಇವನ್ ತಂಗಿಗೆ ಸ್ಕಾಲರ್ಶಿಪ್ ಕೊಡಿಸಿ ಓದಿಸ್ತ ನಾನೇ. ಓಹೋ, ಹೌದಾ? ನೋಡುವುದಾರಪ್ಪ, ಇವನಿಗೆ ಮೊದಲಿನಿಂದಲೂ ಪಿಕ್ಚರ್ ತೆಗೆಯೋ ಶೋಕಿ. ಅಪ್ಪ ಸತ್ತ ಮೇಲೆ ಇದ್ದು ಬಂದ ಆಸ್ತಿ ಎಲ್ಲ ಮಾಡಿ ಒಂದು ಪಿಕ್ಚರ್ ತೆಗೆದ. 3 ದಿನ ಓಡ್ಲಿಲ್ಲ. ಆದ್ರೆ ಪಿಕ್ಚರಿಗೆ ಅವಾರ್ಡ್ ಬಂತು. ಅಪಾರ್ಡ್ ಬಂತ? ಗೌಡ, ನಾನೊಂದು ಪಿಕ್ಚರ್ ತೆಗಿಯೋಣ ಅಂತಿದ್ದೀನಿ. ಏನ್ ನಿನ್ನ ಅಭಿಪ್ರಾಯ? ಒಂದು ವೇಳೆ ಡಬ್ಬ ಹೊಡಿತಪ್ಪ, ಇದ್ದೇ ಇದೆ ಶಂಕ ಹೊಡೆಯೋದು. ಅದಕ್ಕೆ ಹೇಳಿದ್ದು ಆ ಕೆಲಸವೇ ಬೇಡ ಅಂತ. ಒಂದ್ ಕೆಲಸ ಮಾಡು, ಈಗ ಮುಖಾನ್ ಮುಗ್ದಿರೋ ಪಿಕ್ಚರ್ಗೆ ಫೈನಾನ್ಸ್ ಮಾಡು. ಹಣನೂ ಬರುತ್ತೆ, ಬಡ್ಡಿ ಹಣಕ್ಕೆ ಪಿಕ್ಚರ್ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಮುಕ್ಕಾಲು ಮುಗಿದ ಪಿಕ್ಚರ್ಗಳಿಗೆ ಫೈನಾನ್ಸ್ ಮಾಡೋದೇ ಒಳ್ಳೆ ಮುಂಚೆ. ಹಾಗೆ ಮಾಡು. ಹಾಗೆ ಮಾಡಿ ಬಾ. ರೋಸಿಯಮ್ಮ, ರೋಸಿಯಮ್ಮ. ಏನ್ ಗೌಡ್ರು ಬರೋದ್ ಅಪರೂಪ ಆಗುತ್ತಲ್ಲ, ಏನ್ ಸಮಾಚಾರ? ಏನ್ ಹೇಳೋಣ, ರಾಜಕೀಯ ಬರ್ತಾ ಬರ್ತಾ ಹೊರಸಾಗ್ತಾ ಇದೆ. ಈಗಿದ್ದವ್ರು ನನ್ನ ಘಳಿಗೆಯಲ್ಲಿ ಇರೋದಿಲ್ಲ. ಅದು ಅಲ್ಲದೆ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ನಮ್ ಸೀಟಿಗೂ ಯಾಕೋ ಅನುಮಾನ. ಅದಕ್ಕೆ ಈ ಬಾರಿ ಎಲೆಕ್ಷನ್ ನಿಂತ್ಕೊಳ್ಳಕ್ಕಾಗಲ್ಲ ಅಂತ ಹೇಳೋಣ ಅಂತ ಬಂದೆ. ಹಾಗಂತ ಹೇಳಿದ್ರೆ ಹ್ಯಾಕ್ ಗೌಡ್ರೆ? ನಮಗೋಸ್ಕರ ಆದ್ರೂ ನೀವು ನಿಂತ್ಕೊಳ್ಳೇಬೇಕು. ಹಾಗಂತ ಬಾಸ್ ಕೂಡ ಹೇಳಿದ್ದಾರೆ. ನಿಂತ್ಕೋಬಹುದು, ಆದ್ರೆ ಬೇರೆಯವರು ಓಟನ್ನು ಹಣ ತಗೊಂಡು ನನ್ನನ್ನು ಕೂರಿಸ್ಬಿಡ್ತಿದಾರಲ್ಲ. ಅದಕ್ಕಿಂತ ಹೆಚ್ಚಾಗಿ ಹಣ ಖರ್ಚು ಮಾಡಿ ನೀವು ಕೊಂಡ್ಕೊಳ್ಳಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ನಮ್ ಬಾಸ್ ಹೇಳಿದ್ದಾರೆ. ಸರಿ, ನೀವ್ ಇಷ್ಟು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೆ. ನಿಮ್ಮ ಬಲವಂತಕ್ಕೋಸ್ಕರ ನಿಂತ್ಕೋತೀನಿ. ನೀವು ಧೈರ್ಯವಾಗಿ ನಿಂತ್ಕೊಳ್ಳಿ ಗೌಡ್ರೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಆಯ್ತು, ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಸರಿ. ಹಲೋ ಬಾಸ್. ನಾನು ರೋಸಿ ಮಾತಾಡೋದು. ಹೌದು ಬಾಸ್, ಗೌಡ್ರು ಬಂದಿದ್ರು. ತುಂಬಾ ಫೀಲ್ ಮಾಡ್ಕೋತಾ ಇದ್ರು ಬಾಸ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ಧೈರ್ಯ ಆಗಿರಿ ಅಂತ ಹೇಳಿ ಕಳಿಸ್ತೆ. ಓಕೆ ಬಾಸ್, ಥ್ಯಾಂಕ್ ಯು. ಓ, ನೀನಾ? ನಾನೇ. ಯಾಕೆ ಹೆದರಿಕೆ ಆಯ್ತಾ? ನಿನ್ ಗುಟ್ಟೆಲ್ಲ ಕೇಳಿಸ್ಕೊಂಡೆ ಅಂತ. ನಾನು ಸರ್ವಾಂತರ್ಯಾಮಿ. ಇಷ್ಟಾದೊಂದ್ ಕಡೆ ಇರ್ತೀನಿ, ಇಷ್ಟಾದೊಂದ್ ಕಡೆ ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್? ಇಷ್ಟಕ್ಕೂ ನೀನ್ ಬಂದ ಕಾರಣ? ನನಗೆ ಬರ್ಬೇಕಾದ ಹಣ. ಯಾವುದು? ನೆಕ್ಲೆಸ್ ವಿಷಯ ಜ್ಞಾಪಕ ಇದೆಯಾ? ಜ್ಞಾಪಕ ಇದ್ದೇ ಇರುತ್ತಾ? ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ನಿಮ್ ಜಾಣ್ತನ ನನಗ್ ಗೊತ್ತಿಲ್ವಾ? ಮಿಸ್ಟರ್ ಶೇಖರ್. ಶೇಖರ್, ಶೇಖರ್, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಐ ಸಿ. ನಿಮ್ಮನ್ನೊಂದು ಮಾತು ಕೇಳ? ಬೈ ಆಲ್ ಮೀನ್ಸ್. ನೋಡಿ, ನಿಮ್ ಜಾಣ್ತನ ಜೊತೆಗೆ ನನ್ ಚಾತುರ್ಯನು ಸೇರಿದ್ರೆ ಅಂದ್ರೆ ಬೇರೆಯವ್ರ ಸಹಾಯ ಇಲ್ಲದೆ ನಾವಿಬ್ರೆ ಸೇರಿ ಯಾಕೆ ಈ ವ್ಯವಹಾರ ಮಾಡಬಾರ್ದು ಅಂತ. ಶೇಖರ್,
ನಾವಿಬ್ರು ರಾಜ ರಾಣಿಯಾಗಿ ಸ್ವತಂತ್ರವಾಗಿತ್ತು ಈ ಇಡೀ ದೇಶನೇ ನಮ್ ಕೈಯಲ್ಲಿ ಇಟ್ಕೋಬಹುದು. ರೋಸಿ, ನಿನ್ ತಳುಕು ಬಳಕೆಗೆಲ್ಲ ಬೆರಗಾಗ್ತೀನಿ ಅಂತ ತಿಳ್ಕೊಂಡ್ಯಾ? ಇಂಪಾಸಿಬಲ್. ಕಮಲ ಬಸವನ ತಂಗಿ, ಕಮಲ ಬಸವನ ತಂಗಿ, ಬಸವ ಶಾಲೆಯಿಂದ ಬಂದನು, ಬಸವ ಶಾಲೆಯಿಂದ ಬಂದನು, ಕೈ ಕಾಲು ತೊಳೆದು ರೊಟ್ಟಿಯನ್ನು ತಿಂದನು. ಹೇಳುವ ಪಾಠ ಹೇಳು. ಅತ್ತೆ, ನಂಗೆ ರೊಟ್ಟಿ ಬೇಕು, ಹೊಟ್ಟೆ ತುಂಬಾ ಇರುತ್ತಿದೆ. ಹೊಟ್ಟೆ ಹತ್ರ ಹಾಗಿರ್ಲಿ, ಮೊದಲು ಪಾಠ ಹೋದಮ್ಮ. ನಂಗೆ ಮೊದಲು ರೊಟ್ಟಿ ಕೊಟ್ಟನೆ ನನ್ ಪಾಠ ಓದೋದು. ಸಾಕಾಯ್ಕೆ, ನಿಂಗೊಬ್ಬರಿಗೆ ಹೊಟ್ಟೆ ಹಸುತ್ತಿರೋದು. ಯಾಕಮ್ಮ ಹಾಗ್ಬೈತಿದ್ದಿ? ಅವಳು ಹೊಟ್ಟೆ ತಿಂದು 3 ದಿನ ಆಯ್ತು. ಪಾಠ ತಾನೇ ಹೇಗ್ ತಲೆ ಹತ್ತುತ್ತೆ? ಲಕ್ಷ್ಮಿ, ಲಕ್ಷ್ಮಿ, ಏನಂದ್ರೆ? ಸ್ವಲ್ಪ ನುಚ್ಚಿಸಲಿದ್ದೀನಿ, ಎಲ್ರಿಗೂ ಗಂಜಿ ಮಾಡಿಕೊಡು. ಮಂಜು, ನಗಣ, ಬನ್ನಿ 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 ಬನ್ನಿ, ತಿಂಡಿ ತಂದಿದ್ದೀನಿ. ತಿಂಡಿ ತಿಂದು ಹೊರಗಡೆ ಆಡ್ಕೋಗಿ. ಹೋಗಿ 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 ಹೋಗಿ. ಅಮ್ಮ, ರಾಧಾ, ಏನಿಲ್ಲ. ನನ್ನ ನುಗ್ಗೆಗೌಡರು ಈ ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದಾರಮ್ಮ. ಇದು ತಗೊಂಡು ಕೊಟ್ರೆ ಅವ್ರು ಖಂಡಿತ ಕೆಲಸ ಕೊಡ್ತಾರಂತೆ. ಹೌದೇನಿಲ್ಲ? ಹೌದಮ್ಮ. ಇಂಥ ಸಂದರ್ಭದಲ್ಲಿ ನನ್ಗೊಂದು ಕೆಲಸ ಸಿಕ್ಕಿದ್ರೆ ಎಲ್ರೂ ನೆಮ್ಮದಿಯಾಗಿರ್ಬಹುದು. ಏನ್ ನೆಮ್ಮದಿನೋ ಏನು, ನೀನು ಮದುವೆ ಮಾಡೋ ಯೋಗ್ಯತೆ ನಮ್ಗಿಲ್ದೆ ನಿಮ್ಗೆ ದುಡ್ಸ್ಕೊಂಡ್ ಬದುಕ್ಬೇಕಾಗಿದೆ. ಹಾಗೆ ಹೇಳ್ಬೇಡ ಲಕ್ಷ್ಮಿ, ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಅಲ್ಲಿವರೆಗೂ ಈ ಕಷ್ಟ ನಿಷ್ಠುರಗಳು ಅಷ್ಟೇ. ಏನ್ ನಿಷ್ಠೂರನು, ವಯಸ್ಸಿಗೆ ಬಂದ್ ಹುಡುಗಿಗೆ ಲಕ್ಷಣ ಮದುವೆ ಮಾಡಿ ಮನೆ ತುಂಬಿಸ್ತೆ ದುಡಿಯೋ ಕಳಿಸ್ಬೇಕಾಗಿದೆ. ಯಾಕೆ ಹಾಗಂತಿ ಅತ್ತಿಗೆ? ಕೆಲ್ಸ ಇಲ್ಲದೆ ಮನೇಲಿ ಕೂತು ಕೂತು ಬೇಜಾರಾಗಿದೆ. ಅಣ್ಣ ಹೇಳಿದಕ್ಕೆ ನಂಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಬೇಡ ಅನ್ಬೇಡ ಅತ್ತಿಗೆ, ಸಂತೋಷದಿಂದ ಕಳಿಸ್ಕೊಡು. ನೀವಿಬ್ರು ಹೀಗಾಟ ಹಿಡಿದ್ರೆ ನಾನೇನಮ್ಮ ಮಾಡ್ಲಿ? ಹೋಗ್ಬಾ. ಸರಿ, ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ 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 ಅಮ್ಮ, ಸ್ವಲ್ಪ ಗಂಜಿ ಕುಡ್ಕೊಂಡು ಹೋಗಿದ್ದೆ ಬಾ ಅಮ್ಮ. ಬೇಡಣ್ಣ, ನೀನ್ ಈಗಲೇ ಹೋಗ್ತೀನಿ. ಅಮ್ಮ, ಅಲ್ಲಿ ನಿಮ್ಗೇನು ಸೊರ ಹೋಗ್ತಿದ್ರೆ ಬಂದ್ಬಿಡು. ಸರಿ ಅಣ್ಣ. ಮಗನೇ, ಶಿವಾಯ ನಮಃ. ಮಗಳೇ, ಮಂಗಳವಾಗಲಿ ನಿನಗೆ. ಸ್ವಾಮೀಜಿ, ಈ ಪತ್ರ ನಾನು ಕೈಕೊಟ್ಟು ಕೊಟ್ಟು ಕಳಿಸಿದ್ರು. ನಾನು ತಕ್ಷಣ ಕೆಲ್ಸಕ್ಕೆ ಸೇರಬೇಕು. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಮಗಳೇ, ಇಲ್ಲಿ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುವುದು. ನನ್ನ ಬಳಿಯಲ್ಲಿದ್ದರೆ ನಿನಗೆ ಯಾವ ಕೊರತೆ ಇರೋದು? ಮಂಜುಳಾ, ಗುರುದೇವ, ಈ ರಾಧೆಯನ್ನು ಕರೆದುಕೊಂಡು ಹೋಗಿ ಆಶ್ರಮವನ್ನು ತೋರಿಸು. ಇಲ್ಲಿಯ ಪದ್ಧತಿಗಳನ್ನು ವಿವರಿಸು. ಗುರುಗಳೇ, ನಮ್ಗೆ ಕೆಲಸ ಎಷ್ಟು ದಿನಗಳು ಸಿಗುತ್ತೆ? ಅಣ್ಣ, ಅತ್ತಿಗೆ, ಮಕ್ಕಳು ಒಪ್ಪತ್ತು ಊಟಕ್ಕಿಲ್ದೆ ನರಳ್ತಿದ್ದಾರೆ. ನಾನು ಆದಷ್ಟು ಬೇಗ ಯಾವ್ದಾದ್ರೂ ಕೆಲ್ಸಕ್ಕೆ ಸೇರಿ ಅವ್ರಿಗೆ ಹಣ ಕಳಿಸ್ಕೊಡ್ಬೇಕಾಗಿದೆ. ಅವರ ವಿಚಾರವೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನೀನು ನಿಶ್ಚಿತಿಂದಿರು. ಮಂಜುಳಾ, ಕರೆದುಕೊಂಡು ಹೋಗು. ಅಮ್ಮ, ತಮ್ಮ ಅನುಗ್ರಹ ಸ್ವಾಮಿ. ಶಿವಾಯ ನಮಃ, ಶಿವಾಯ ನಮಃ. ಹಲೋ ಹಲೋ ಬಾ. ನೀವ್ ಹೇಳ್ದಾಗೆಲ್ಲ ಏರ್ಪಾಟು ಮಾಡ್ಬಿಟ್ಟೆ. ಸ್ವಾಮೀಜಿಗೆ 10 ಲಕ್ಷ ರೂಪಾಯಿ ಕಳ್ಸಾಯ್ತು. ಈಗ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ ಬಾಸ್. ಹಲೋ ನಿಶ್ಚಿದಾನಂದ, ರೋಜಿ ಏನು ಹೇಳು ಮಗಳೇ. ಮಾಲೆಲ್ಲ ಬಂದಿದೆಯೇನು? ಆಯ್ತು, ಮಾಲ್ ಡೆಲಿವರಿ ಮಾಡಿಕೊಡ್ತೇನೆ. ಎಲ್ಲ ಏರ್ಪಾಡು ನಾ ಮಾಡಿಕೊಡ್ತೇನೆ.
ಅಲ್ಲಿಂದಲೇ ದೀಪಗಳನ್ನು ಕಳಿಸಿಕೊಡ್ತೇನೆ. ಮಾಮೂಲು ನದಿ ಮಾರ್ಗವಾಗಿ ಹಡಗಿನಲ್ಲಿ ಕಳಿಸುತ್ತೇನೆ. ಆಯ್ತು. ಸನ್ನಿಧಾನಕ್ಕೆ ಬಂದ ಮೇಲೆ ಅದರ ಚಿಂತೆ ಬೇಡ, ನಾನು ನೋಡಿಕೊಳ್ತೇನೆ. ಬಹಳ ಸಂತೋಷ. ಓ ಏನೋ ಬನ್ನೇ ಇಲ್ವಲ್ಲ, ಅದೇ ಅರ್ಥವಾಗ್ತಾ ಇಲ್ಲ. ನೀವೆಲ್ಲರೂ ಸೇರಿ ಜಗಳ ಮಾಡ್ರಿ, ಆಮೇಲೆ ನಾ ಬರ್ತೀನಿ. ಏನ್ರಿ ಕಿವಿ ಕೇಳ್ಸಲ್ಲ ನಿಮ್ಗೆ? ಸರಿ ಬಿಡ್ರಿ. ನಮಸ್ಕಾರ. ಏನ್ರಿ ರೋಡ್ ನಿಮ್ ಸ್ವಂತ ತಿಳ್ಕೊಂಡಿದ್ದೀರಾ? ಯಾಕೆ ತಿಳ್ಕೊತೀವಿ? ರೋಡ್ ಕಾಯೋ ಕೆಲಸ ನಿಮ್ದು. ಛಲ! ಮಿಸ್ಟರ್ ರೋಡ್ ರೋಮಿಯೋ, ನಿಮ್ ವಿಷಯ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಏನ್ ನಿಮ್ಗೆ ಗೊತ್ತಿರೋದು? ಏನ್ರಿ ನಿಮ್ಗೆ ಗೊತ್ತಿರೋದು? ಯಾಕೋ ನಿಮ್ ಭಾಷೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕನ್ನಡ ಕಸ್ತೂರಿ ಅಂತಾರೆ, ಕನ್ನಡನೇ ಅರ್ಥವಾಗಿಲ್ಲ. ಮಿಸ್ಟರ್, ನಾವೇನು ಮಾತಾಡಿದ್ರೆ ಚೆನ್ನಾಗಿ ಯೋಚನೆ ಮಾಡಿನೇ ಮಾತಾಡೋದು. ಮಾತಾಡೋದಲ್ಲ ಇಷ್ಟೊತ್ತು. ನಾನ್ ನಿಮ್ಗಿಂತ ಬುದ್ಧಿವಂತ ಚೆನ್ನಾಗಿ ಜ್ಞಾಪಕ. ಅಪ್ಪ, ಡಿಟೆಕ್ಟಿವ್ ನಾವಲ್ ನಲ್ಲಿ ಜೇಮ್ಸ್ ಬಾಂಡ್ ಇದ್ದಾಗಿದ್ದಾನಲ್ಲೇ? ಅಲ್ಲ, ಸಿನಿಮಾ ಹೀರೋ ಇದ್ದಾಗಿದ್ದಾನೆ. ಅದಕ್ಕೆ ಭಾರತಿ ಹಿಂದೆ ಬಿದ್ದಿರೋದು. ಮೇಡಮ್, ಆ ಮಾತು ವಾಪಸ್ ತಗೊಳ್ಳಿ. ನಾನ್ ಯಾರ ಹಿಂದೆನೂ ಬಿದ್ದಿಲ್ಲ, ಬೀಳೋನು ಅಲ್ಲ. ಆಹಾ, ಈ ಪೋಸು ಎಷ್ಟು ಚೆನ್ನಾಗಿದೆ. ಅಲ್ಲ ಕಣೆ, ಕೋಪದಲ್ಲಿ ಮುಖ ಚಂದ್ರನ್ ಇದೆ. ಹೇಗೆ ಚಂದ್ರನ ಹಾಗಲ್ಲ, ಉರಿತಿರೋ ಕೆಂಡುಗಂತಿದೆ. ಆ ಮೀಸೆ ಇನ್ನೂ ಸ್ವಲ್ಪ ಬೆಳೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ರಿ ಹೀರೋ, ಆವತ್ತು 10 ಜನ ಕೇಡಿಗಳ ಮೇಲೆ ಹುಲಿ ಬಿದ್ದಾಗಿ ಬಿದ್ರಲ್ಲ, ಇವತ್ತು ನಮ್ಮೆಲ್ಲರ ಮಧ್ಯೆ ಬೆಕ್ಕಿನ ಮರಿ ಆಗ್ಬಿಟ್ರಲ್ಲ. ಪಾಪ, ನೀವೆಲ್ಲರೂ ಹೆಣ್ಮಕ್ಳು ಅಂತ ಸಿಂಪತಿ ತೋರಿಸಿ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲದೆ ಇದ್ರೆ ಏನ್ರಿ ಮಾಡ್ತೀರಿ? ಕೈಗ ಮುರಿತೀರಾ? ಮುರಿರಿ, ತಲೆ ತೆಗಿತೀರಾ? ತೆಗಿರಿ. ಸುಮ್ಮನೆ ರೇ, ಏನ್ರಿ ಇದೆಲ್ಲ ಗಲಾಟೆ? ನಾನ್ ಸೆನ್ಸ್. ನಡೀರಿ 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 ಅಂದ್ರೆ. ಸಾರ್ ಸಾರ್, ಏನ್ ಸಾರ್, ಈ ಹುಡುಗಿರ ಕೈನಿಂದ ತಪ್ಪಿಸಿದಕ್ಕೆ ನನಗೊಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬಾರ್ದೆ? ಅಮ್ಮಯ್ಯ, ಗಂಡನ್ನು ನೋಡು, ಈ ಗಂಡನ್ನು ನೋಡು. ಅಮ್ಮಯ್ಯ, ಗಂಡನ್ನು ನೋಡು, ಈ ಗಂಡನ್ನು ನೋಡು. ನೋಡೋ ನೋಟ ಸರಿಯಾಗಿಲ್ಲ, ಮನಸ್ಸಲ್ಲೇನು ದೇವರೇ ಬಲ್ಲ. ಮುಂದೇನೋ
ಅಂದ್ರೆ ಏನ್ ಅನ್ಕೊಂಡೆ? ಈ ಸಾರಿ ನಾನೊಂದು ಒಳ್ಳೆ ಐಡಿಯಾ ಮಾಡ್ತೀನಿ. ಆ ಝೂನಲ್ಲಿ ಇರೋ ಕೋತಿ ಹಾಗೆ ಒದ್ದಾಡಬೇಕು. ಸ್ವಲ್ಪ ನೀರು ಕೊಡೆ. ನೀರಿಲ್ಲ, ಹೊಟ್ಟೆತ್ತೀನಿ. ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಈ ಹುಡುಗಿಯರನ್ನ ನೇಮಿಸಿದ್ದೀವಿ. ಇನ್ನು ಸ್ಟೀಮರ್ ಕರ್ಕೊಂಡೋಗಿ ಸೇರಿಸೋದು ನಿಮಗೆ ಸಂಬಂಧಪಟ್ಟಿದ್ದು. ಏ ಕರಿಯ ಮುನಿಯ, ಆ ಹಸಿನ ಪೆಟ್ಟಿಗೆಗಳನ್ನ ಬೇಗ ತಂದಿಡು. ತೆಗೆದುಕೊಳ್ಳಿ. ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಈ ಗೋಲ್ಡ್ ಅನ್ನು ಈ ಪೆಟ್ಟಿಗೆಯಲ್ಲಿ ಇರುವ ವಾಚಸ್, ಬ್ರ್ಯಾಂಡಿ ಇವೆಲ್ಲ ಇವೆ. ಬೇಗ ಬೇಗ ಲೋಡ್ ಮಾಡ್ಕೊಂಡು ಹೊರಡಿ. ಭಾರತಿ, ಅಲ್ಲೊಂದು ದೊಡ್ಡ ಅನಾಹುತ ನಡೀತಿದೆ. ಬೇಗ ಬಾ. ಅದು ಏನು ಅಂತ ವಿವರವಾಗಿ ಹೇಳಿ. ಅದೇನಂತ ಹೇಳೋದಕ್ಕೆ ನಂಗೆ ದಿಕ್ಕೆ ತೋರ್ತಾ ಇಲ್ಲ. ಬೇಗ ಬಾ ಭಾರತಿ. ಸರಿ, ಥ್ಯಾಂಕ್ ಯು ಶೇಖರ್. ನೋ ಮೆನ್ಷನ್. ನೀನು ಎಲ್ಲಿ ಹೋಗ್ತಾ ಇದೀಯಾ? ಆಚೆಗೆ ಹೋಗ್ಬಿಟ್ಟು ಬರ್ತೀನಿ. ಭಾರತಿ, ಈ ಮನೆಯಿಂದ ಆಚೆ ಹೋಗ್ಬೇಡ, ಹೊರಗಿನ ವ್ಯವಹಾರ ತಲೆ ಹಾಕ್ಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ. ನನ್ನ ಮಾತು ನೀನ್ ಕೇಳ್ತಾ ಇದೀಯಾ? ತಂದೆಯಲ್ಲಿ ತಬ್ಲಿ ಅಂತ ನಿನ್ ಪ್ರೀತಿಯಾಗಿ ಸಾಕಿದ್ದಕ್ಕೆ ನೀನ್ ಮಾಡ್ತಾ ಇರೋದು ಇದೇನಾ? ನಮ್ಮ ಮನೆ ಗೌರವವನ್ನು ಮಣ್ಪಾಲ್ ಮಾಡಿ ಹೊರಗಡೆ ನನ್ನ ತಲೆ ಎತ್ಕೊಂಡು ತಿರುಗಾಗ್ ಮಾಡ್ತಾ ಇದೀಯಲ್ಲ. ಅಮ್ಮ, ಈಗೇನು ಮುಳುಗಿ ಹೋಯ್ತು ಅಂತ ಇಷ್ಟೊಂದು ಹಾರಾಡ್ತಿದ್ಯಾ? ಮಾನ ಮರ್ಯಾದೆ ಗೌರವ ಎಲ್ಲ ಮುಳುಗೋಗ್ತಾ ಇರೋವಾಗ ಇನ್ನೇನು ಮುಳುಗ್ಬೇಕಾಗಿದೆ? ಅಮ್ಮ, ನಿನ್ನ ಮಗಳು ಅಂತದ್ದೇನೋ ತಪ್ಪು ಮಾಡಲಿಲ್ಲ. ಈ ದೇಶದಲ್ಲಿ ನಡೆಯುತ್ತಿರೋ ಅನ್ಯಾಯ ಅಕ್ರಮಗಳಿಗೆ ತಡೆ ಹಾಕೋಕೆ ನಿಂತಿರೋದು ತಪ್ಪ? ಬಡವ ಬಲ್ಲಿಗ ಅನ್ನೋ ಭೇದ ಇಲ್ಲದೆ ಇರ್ಲಿ ಅಂತ ಸಾಧಿಸ್ತಿರೋದು ತಪ್ಪ? ತಪ್ಪಲ್ಲ. ಊರಿನ ಜನ ಅನ್ನಪೂರ್ಣಮ್ಮನ ಮಗಳು ವಿಪ್ಲವ ವನಿತೆ ಅಂತ ಕರೀತಾ ಇದ್ದಾರಲ್ಲ, ಅದು ತಪ್ಪಲ್ಲ. ಭಾರತಿ ಗಂಡುಗಿರಿ ಅಂತ ಕರೀತಾ ಇದ್ದಾರಲ್ಲ, ಅದು ತಪ್ಪೇ ಅಲ್ಲ. ಅಮ್ಮ, ತಪ್ಪು ಅಂತ ನೀನ್ ತಿಳ್ಕೊಂಡಿದ್ದೀಯಾ? ತೊಟ್ಟಿಲ್ ತೂಗೋ ಕೈ ರಾಜ್ಯ ಆಡುತ್ತೆ ಅಂತ ನಿರೂಪಿಸಿರೋ ಈ ದೇಶದಲ್ಲಿ ನೀನು ಹೆಣ್ಣು, ನಾನು ಹೆಣ್ಣು. ಆದ್ರೆ ನಿನ್ ದಿಕ್ ಬೇರೆ, ನನ್ ದಿಕ್ಕೇ ಬೇರೆ. ಕಳ್ಳ ಸಾಗಾಣಿಕೆದಾರನ್ನ, ಕಪ್ಪು ಹಣದಿಂದ ಮೆರೆಯುವ ಕದಿಮರ್ನ ಸರ್ವನಾಶ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಸಾಕು ನಿನ್ ಪುರಾಣ, ಇವತ್ತೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಈ ರೀತಿ ಮಾಡಿದ್ರೆ ಒಂದ್ ಕ್ಷಣ ನಾನು ನಿಮ್ ಮನೇಲಿ ಇರೋದಿಲ್ಲ, ಗೊತ್ತಾಯ್ತಾ? ಭಾರತಿ, ನೋ ನೋ, ಇಷ್ಟಕ್ಕೂ ಆ ನದಿ ತೀರ್ಸಿ ನೀವ್ಯಾಕೆ ಬಂದ್ರಿ? ಹೇಗಿದ್ರು 50-50 ತಾನೆ. ಹಾಗಂತ ಎಲ್ಲ ವಿಷಯಕ್ಕೂ ತಲೆ ಹಾಕೋದು ಐ ಡೋಂಟ್ ಲೈಕ್. ಅಲ್ಲಿಗೆ ಬಂದಿದ್ದು ಅಲ್ಲದೆ ನಮ್ಮನ್ನೆಲ್ಲ ಹೊರಗೆ ಓದಿಸಿದ್ದೀನಿ. ನಾನ್ ಹಾಗೆ ಬರ್ದೇ ಹೋಗಿದ್ದಿದ್ರೆ ಅವ್ರ ಕೈಗೆ ಸಿಗಾಕೊಂಡು ನಮ್ ಕಡೆಯವ್ರು ನಮ್ಮ ಹಾಸ್ಯ ನಾನು ತಿಳಿಸ್ಬಿಡ್ತಿದ್ರು. ನೀವು ತಿಳ್ಕೊಂಡಿರೋದು ತುಂಬಾ ತಪ್ಪು. ಆ ರೀತಿ ತಿಳಿಸ್ಬೇಕಾದ ಸಂದರ್ಭ ಬಂದ್ರೆ ನಮ್ಮವ್ರು ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ರಹಸ್ಯ ತಿಳಿಸೋದಿಲ್ಲ. ಅವ್ರನ್ನೆಲ್ಲ ಹಿಡಿದು ಕಟ್ಟಾಕ್ಬಿಡ್ತಾ ಇದ್ವಿ. ಅನ್ಯಾಯವಾಗಿ ನೀವು ಬಂದು ಅದನ್ನ ಹಾಳು ಮಾಡಿದ್ರಿ. ರೋಸಿ, ನಿಂಗೆ ಗೊತ್ತಿಲ್ಲ, ಅವ್ರ ಜೊತೆ ಸಹವಾಸ ಮಾಡೋದು ಹಾವಿನ ಜೊತೆ ಸರ್ಸಾಡೋದು ಎರಡೂ ಒಂದೇ. ಅವ್ರನ್ನ ಕಾಪಾಡೋದಕ್ಕೆ ಒಂದು ಕಾರಣ ಇದೆ. ಏನದು? ಆತ್ರ ಪಡ್ಬೇಡ. ಸಮಯ ಬಂದಾಗ ನನ್ನ ಚಮತ್ಕಾರ ನೋಡಿ ನೀನೇ ತಿಳ್ಕೊತೀಯ. ಅಲೋ ಬಾಸ್, ಬಾಂಬೆಯಿಂದ ಯಾವಾಗ ಬಂದ್ರಿ? ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಸಾಯಂಕಾಲ ಆಫೀಸ್ನಲ್ಲಿ ಮೀಟ್ ಮಾಡಿದಾಗ ಎಲ್ಲ ವಿಷಯ ಮಾತಾಡೋಣ. ಬರ್ತೀನಿ ಬಾಸ್, ಬಾಯ್.
ಒರಿಜಿನಲ್ ಪೆನ್ಸಿಲ್ ಇಂಜೆಕ್ಷನ್ ಟ್ಯೂಬ್. ಇದು ನಾವು ತಯಾರು ಮಾಡಿರೋ ಡೂಪ್ಲಿಕೇಟ್ ಇಂಜೆಕ್ಷನ್. ಹೇಗಿದೆ ಫಿನಿಶಿಂಗ್? ತುಂಬಾ ಚೆನ್ನಾಗಿದೆ. ನಮ್ ಕೈಲೂ ಸಾಧ್ಯವಿಲ್ಲ ಅಂದ್ಮೇಲೆ ಇನ್ ಬೇರೆಯವ್ರ ಕಂಡುಹಿಡಿಯೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಥ್ಯಾಂಕ್ಸ್. ಕಮ್ ಮೇಡಮ್. ಇದು ಒರಿಜಿನಲ್ ಕ್ಲೋರೋಮೈಸಿನ್ ಕ್ಯಾಪ್ಸಲ್ಸ್. ಇದು ನಾವು ಅರಿಶಿನ ಪುಡಿ ತುಂಬ ಮಾಡಿರೋ ಕ್ಯಾಪ್ಸಲ್ಸ್. ಇದರಲ್ಲಿ ಯಾವುದು ಡೂಪ್ಲಿಕೇಟ್ ಹೇಳಿ ನೋಡೋಣ. ಕಂಡಿಡಿಯಕ್ಕೆ ಆಗ್ತಾ ಇಲ್ವಲ್ಲ, ತುಂಬಾ ಚೆನ್ನಾಗಿ ತಯಾರು ಮಾಡಿದ್ದೀರಾ. ನೀವು ಇದೇ ರೀತಿ ಪ್ರೋತ್ಸಾಹ ಕೊಟ್ರೆ ಈ ವಿದೇಶಗಳಿಂದ ತರಿಸ್ಕೊಳ್ತಾ ಇರೋ ಮೆಡಿಸಿನ್ ಸಹ ನಾನೇ ಇಲ್ಲೇ ತಯಾರು ಮಾಡಿ ಮಾರ್ಕೆಟ್ಗೆ ಬಿಟ್ರೆ ಒಳ್ಳೆ ಸೇಲ್ಸ್ ಆಗುತ್ತೆ. ಆಗ್ಲಿ, ಈ ವಿಷಯನ ನಾನು ಬಾಜು ಹತ್ರ ಮಾತಾಡ್ತೀನಿ. ಮೊದಲು ಈ ಆರ್ಡರ್ಗೆ ಅರ್ಜೆಂಟ್ ಆಗಿ ಮಾಲ್ ಕಳಿಸ್ಬೇಕು. ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ರು ಸಹ ಹಿಂದಿನ ಆರ್ಡರ್ಸ್ಗೆ ಮಾಲ್ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡಿ. ನೀವು ಬಾಸ್ ಕೂಡ ಹೇಳ್ತಿದ್ರು. ಆದಷ್ಟು ಬೇಗ ಈ ಫ್ಯಾಕ್ಟ್ರಿನ ದುಡ್ಡಿನ ಸರಿಪಡಿಸೋಣ. ಥ್ಯಾಂಕ್ ಯು ಮೇಡಮ್. ಬಾಸ್, ಬಾಸ್ ನೀವು ಬರ್ತೀರಾ ಅಂತ 2 ದಿವಸದಿಂದ ವೇಟ್ ಮಾಡ್ತಿದ್ದೆ. ನಾವ್ ಅಂದ್ಕೊಂಡಿದ್ ವಿಷಯ ಆ ವಿಷಯ ನಡಿ ಮನೆಯಲ್ಲ ಮಾತಾಡೋಣ. ಸ್ವಲ್ಪ ಅಪ್ಸೆಟ್ ಆಗಿದೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಇನ್ ಮುಂದೆ ಹಾಗೆಲ್ಲ ಆಗ್ದಾಗೆ ನಾನು ನೋಡ್ಕೋತೀನಿ. ಸ್ವಲ್ಪ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ಸರಿ, ನೀವು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ನಾನು ಕಾಫಿ ತರ್ತೀನಿ. ಬಾಸ್, ಕಾಫಿ. ಅಮ್ಮ ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಅಳ್ದೆ ಇನ್ನೇನಮ್ಮ ಮಾಡ್ಲಿ? ಯಾವ್ದನ್ನ ಜ್ಞಾಪಿಸ್ಕೊಂಡ್ರೆ ಸಂಕಟ ಇನ್ನೂ ಹೆಚ್ಚಾಗುತ್ತೆ ಅಂತ ಮರ್ತಿದ್ನು. ಅದನ್ನ ನೀನೇ ಜ್ಞಾಪಿಸಿ. ಈಗ ನಿನ್ಗದನ್ನ ಹೇಳಲೇಬೇಕು. ಭಾರತಿ, ನಿನ್ ಜೊತೆಲಿ ಆರ್ತಿ ಅಂತ ಇನ್ನೊಬ್ಳು ಹುಟ್ಟಿದ್ಲು. ನೀವಿಬ್ರು ಅಬ್ಬುದೋಳಿ ಮಕ್ಕಳು, ಒಂದೇ ಹೆಚ್ಚು. ನಿಮ್ಮಿಬ್ರಲ್ಲಿ ಒಂದೊಂದ್ಸಲ ಆರ್ತಿ ಯಾರು ಭಾರತಿ ಯಾರು ಅಂತ ಕಂಡಿಡಿಯೋದೇ ಕಷ್ಟವಾಗ್ತಿತ್ತು. ಒಂದ್ಸಲ ನಂಜನಗೂಡು ಜಾತ್ರೆಯಲ್ಲಿ ನಿನ್ ತಂಗಿ ಆರ್ತಿ ಎಲ್ಲೋ ತಪ್ಪಿಸ್ಕೊಂಡು ಹೊರಟೋದು. ಅವಳನ್ನ ಹುಡ್ಕೋದಕ್ಕೆ ನಾನು ಮಾಡಬಾರ್ದು ಪ್ರಯತ್ನ ಎಲ್ಲ ಮಾಡಿದೆ. ಕಡೆಗೂ ಅವಳು ನನಗೆ ಸಿಕ್ಕಲೇ ಇಲ್ಲ. ಅಮ್ಮ, ಅವಳನ್ನ ಕಳ್ಕೊಂಡಾಗ್ಲಿಂದ ನಿನ್ನ ನೋಡ್ಕೊಂಡು ನಾನು ಈ ಸಂಕಟ ಮಾಡ್ತಿದ್ದೀನಿ. ಭಾರತಿ, ನೀವೇನು ಯೋಚನೆ ಮಾಡ್ಬೇಡಮ್ಮ. ನನ್ನ ತಂಗಿ ನಾನು ಕರ್ಕೊಂಡು ಬರ್ತೀನಿ. ಎಲ್ಲಿದೆ? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ತೋರ್ಸು ಬಾ ಭಾರತಿ. ಸಮಯ ಬರ್ಲಿ. ಅವಳು ಎಲ್ಲಿದ್ರು ಕಂಡಿಡಿದು ಕರ್ಕೊಂಡು ಬರ್ತೀನಿ. ನಿಜವೇ? ಹೌದಮ್ಮ, ನಿಜವಾಗ್ಲು. ಭಾರತಿ, ನನ್ನ ಕಂದ. ಲಕ್ಷ್ಮಿ, ಲಕ್ಷ್ಮಿ, ಕೆಲಸ ಮಾಡ್ಬಿಟ್ಟು ಲಕ್ಷ್ಮಿ, ನೀನ್ ಯಾಕೆ ಬರ್ಕೋದೆ? ನೀನ್ ಯಾಕೆ ಬರ್ಕೋದೆ? ಬಾಯಾರಿಕೆ ಆಗಿತ್ತು, ನೀರು ಕುಡಿಯೋಣ ಅಂತ ಹೋದೆ. ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ರಾಧನಾದ್ರು ಇದ್ದಿದ್ರೆ ನಿನ್ನ ಆರೋಗ್ಯದ ಕಡೆ ಗಮನಿಸ್ತಿದ್ರು. ಹೌದು ಅಂದ್ರೆ ನಾನು ಅದನ್ನೇ ಜ್ಞಾಪಿಸ್ಕೊತಾ ಇದ್ದೆ. ಅವಳ ವಿಷಯ ಏನಾದ್ರೂ ಗೊತ್ತಾಯ್ತೆ? ಅವ್ರು ನೋಡ್ಕೊಂಡ್ ಬಂದ್ರ? ಅವಳ ಬಗ್ಗೆ ನೀನು ಏನು ಯೋಚನೆ ಮಾಡ್ಬೇಡ. ಅವಳೆಲ್ಲಿದ್ರು ಸುಖವಾಗಿರ್ತಾಳೆ. ಯಾಕೆ ಕರ್ಕೊಂಬಲ್ಲ? ಬೇರೇನ್ರೆ, ಎಲ್ಲೋ ಒಂದ್ ಜಾಗದಲ್ಲಿ ಅವಳಾದ್ರೂ ಸುಖ.
ನೋಡಮ್ಮ, ಈ ಚಿಕ್ಕ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಂತ ಕಷ್ಟ ಏನ್ ಬಂದಿತ್ತಮ್ಮ? ಯಾಕೆ ಸಂಕೋಚ ಪಡ್ತೀಯ? ಧೈರ್ಯವಾಗಿ ಹೇಳಮ್ಮ, ಹೇಳು. ಒಬ್ಬ ನೀಚನನ್ನು ತುಂಬಿಸಿ ಮೋಸ ಮಾಡ್ದ, ನನ್ ಶೀಲಾನ ಹಾಳು ಮಾಡ್ದ. ಅದಕ್ಕೆ ಯಾರು ಆ ನೀಚ? ನಮ್ಮ ಹತ್ರ ಹೇಳಮ್ಮ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಇವನೇ ನನ್ನ ಶೀಲಭಂಗ ಮಾಡಿದ ಪಾಪಿ ಅಕ್ಕ. ಕಪಟ ನಾಟಕ ಆಡೋ ಅಂಧಕಾರನೇ, ಈ ಕನ್ಯೆಯನ್ನು ನೋಡು. ಮಗಳೇ, ಏನು ಆವೇಶ? ನನ್ನಿಂದಾದ ಅಪಚಾರವಾದರೂ ಏನು? ನಿನ್ನಂತಹ ಕಪಟ ಸನ್ಯಾಸಿಗಳ ಕಾಮದಾಹಕ್ಕೆ ಸಿಕ್ಕಿ ಯಜ್ಞ ಪಶುಗಳಂತೆ ಬಲಿಯಾಗುವ ಅಬಲೆಯರು ಎಷ್ಟು ಜನ? ಮಗಳೇ, ಗುರುನಿಂದಲೇ ಮಹಾಪಾತ್ರ. ನಿನಗೆ ನರಕ ಪ್ರಾಪ್ತವಾದೀತು. ಮಹಾಭಕ್ತಳಾದ ಅನ್ನಪೂರ್ಣಮ್ಮನ ಮಗಳಾಗಿ ಈ ಹುಚ್ಚು ಹುಡುಗಿಯ ಮಾತನ್ನು ಕೇಳಿ ಗುರು ಶಾಪಕ್ಕೆ ಗುರಿಯಾಗಬೇಡ. ಇದು ನಿಮ್ಮ ಮೊದಲನೆಯ ಅಸ್ತ್ರ. ಇಂಥ ಅಸ್ತ್ರಗಳಿಂದ ನನ್ನನ್ನು ವಂಚಿಸಲಾರೆ. ಕಾಕಿ, ಕಾವಿ, ಖಾದಿ ಇವು ಜನತಾ ಕಲ್ಯಾಣದ ಹೆಗ್ಗುರುತಿನ ಪವಿತ್ರ ವಸ್ತ್ರಗಳು. ಅವನ್ನು ಧರಿಸಿ ಜನರನ್ನು ವಂಚಿಸುವ ನಿನ್ನಂಥ ನೀಚರನ್ನು ತುಂಡು ತುಂಡ ಕತ್ತರಿಸಿದರೂ ಪಾಪ ಬರಲ್ಲ. ಶಿವ ಶಿವ, ಈ ಹುಚ್ಚು ಹುಡುಗಿಯರನ್ನು ಭಕ್ತಾದಿಗಳೇ ಶಿಕ್ಷಿಸಬೇಕು. ಹೌದು, ಶಿಕ್ಷಿಸಬೇಕು. ಅವರಿಗೆ ಶಿಕ್ಷಿಸೋದು ತಿಳಿಯದು. ನೀವು ಹೇಳಿದ್ದಕ್ಕೆಲ್ಲ ಬಸವನಂತೆ ತಲೆಯಾಡಿಸೋದು ಮಾತ್ರ ಗೊತ್ತು. ಅನ್ಯಾಯ ಅಧರ್ಮಗಳನ್ನು ತಡೆಗಟ್ಟುವ ವೀರ ರಕ್ತ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿ ಬೆಳೆದ ನಿಮ್ಮ ನರನಾಡಿಗಳಲ್ಲಿ ಹೆಚ್ಚಿನ ಕ್ರಾಂತಿ ರಕ್ತ ಹರಿಯಬೇಕು. ಪ್ರತಿಯೊಬ್ಬ ಸ್ತ್ರೀ ಪುರುಷನು ಈ ಅಜ್ಞಾನದ ಅಂಧತ್ವದ ಪೊರೆಯನ್ನು ತೊಲಗಿಸಿಕೊಳ್ಳಬೇಕು. ದೇಶಕ್ಕಾಗಿ ಕ್ರಾಂತಿ ವಿಪ್ಲವಗಳು ನಡೆಸಿ ಇಂತಹ ದೇಶದ್ರೋಹಿಗಳನ್ನು ತೊಲಗಿಸಬೇಕು. ಮಗಳೇ, ಬಾಯಿ ಮುಚ್ಚು. ಈ ಮಾತುಗಳನ್ನು ನಿನ್ನ ಬಾಯಿನಿಂದ ಹೇಳಬೇಡ. ನಿನ್ನಿಂದ ಕೆಟ್ಟಿರುವ ಈ ರಾಹುಲನ್ನು ಮದುವೆಯಾಗಲೇಬೇಕು. ಆ ಜನ್ಮ ಬ್ರಹ್ಮಚಾರಿಯಾದ ನನಗೆ ಮದುವೆ? ಹುಚ್ಚು ಹುಡುಗಿಯರು ಆವೇಶಕ್ಕೊಳಗಾಗಿ ಏನೇನೋ ಹೇಳುತ್ತಿದ್ದಾರೆ. ಶಿಷ್ಯರೇ, ಇವರನ್ನು ಆಶ್ರಮದೊಳಗೆ ಕರೆದುಕೊಂಡು ಹೋಗು. ಅನಂತರ ಇವರೇ ಕ್ಷಮೆ ಕೇಳುವರು. ಕ್ಷಮಾಪಣೆ ಕೇಳಬೇಕಾದ್ದು ನಾವಲ್ಲ. ನೀನು ಮಾಡಿದ ತಪ್ಪುಗಳನ್ನು ತೋರಿಸಿ ನೀನೇ ಕ್ಷಮಾಪಣೆ ಕೇಳೋ ಹಾಗೆ ಮಾಡ್ತೀನಿ. ಬಿಡು ನಮ್ಮ ಗುರುದೇವರಿಗೆ. ಕಣ್ಣ ಗುರು ಮೆಚ್ಚಿದಾನಂದ ಸ್ವಾಮಿ, ನನ್ನ ಬಾಳು ಸರ್ವನಾಶ ಮಾಡಿ ಎಲ್ಲ ಕುತ್ಕೊಂಡು ಹೋಗ್ತೀಯ. ಅಷ್ಟು ಸುಲಭ ನೀನು ನಾನು ಬಿಡಲ್ಲ. ಸ್ವಾಮಿಗೆ ಕಾಣ್ತಾ ಇಲ್ಲ. ಅವನೆಲ್ಲಿ ಹೋಗ್ತಾನೆ? ಪ್ರಜೆಗಳೇ ಅವನನ್ನು ಹಿಡಿದು ಕೊಡ್ತಾರೆ. ಮೊದಲು ಈ ಗೋಡಂ ಸರ್ಕಾರಕ್ಕೆ ಒಪ್ಪಿಸೋಣ. ಭಾರತಿ ಭಾರತಿ ರಾಧಾ ಸತ್ತು ಬಿದ್ದಿದ್ದಾಳೆ. ನಡಿ ನಡಿ.
ನೋಡಿ, ಮೆಚ್ಚಿದಾನಂದ ಸ್ವಾಮಿಗಳು ಊರಿನಲ್ಲಿಲ್ಲ, ನಮ್ಮ ದಾನಪ್ಪನಾರು ಬರ್ಲಿ. ಬರ್ತಾ ಇದ್ದೀನಿ ಗೌಡ, ಬರ್ತಾ ಇದ್ದೀನಿ. ಪಾಪ ದಾನಪ್ಪ ಕೂತ್ಕೋ. ನೋಡು, ನಿನಗೆ 100 ವರ್ಷ ಆಯಸ್ಸು ಕಣಯ್ಯ. ಯಾಕಪ್ಪ, ನಾನೇನ್ ನಿನಗೆ ಅನ್ಯಾಯ ಮಾಡಿದೆ? 100 ವರ್ಷ ಹೇಳ್ತಾ ಇದೀಯಲ್ಲ, ಯಾಕೆ? ಅಲ್ಲಯ್ಯ, ಈ ಆಧುನಿಕ ಕಾಲದ ಸುಖನ ಅನುಭವಿಸೋದಕ್ಕೆ ಕಡೆ ಪಕ್ಷ 150 ವರ್ಷವಾದ್ರೂ ಬೇಕಯ್ಯ. ಹೌದು. ಯಾರಿದು ಹೊಸಬ್ರು? ಇವರು ನನ್ನ ಸ್ನೇಹಿತರು. ಹಿಂದೆ ಇವರಿಗೆ ಸ್ಟೀಲ್ ಪರ್ಮಿಟ್ ಕೊಡ್ತಿದ್ದೆ, ಅದು ನಿನ್ನ ಅಸಲು ಕಾಸಬು. ಫ್ಯಾಕ್ಟ್ರಿ ಇಲ್ಲ ಅಂತ ಲೈಸೆನ್ಸ್ ತೆಗೆದಾಕ್ಬಿಟ್ಟಿದ್ರು, ಅವರು ಡೂಪ್ಲಿಕೇಟ್ ಕಾಸಬು. ನಾನ್ ಬಿಟ್ನ ಪುನಃ ಹೋರಾಡಿ ಶ್ರಮ ಪಟ್ಟು ಪರ್ಮಿಟ್ ಕೊಡುತ್ತೆ. ನೀನು ಉಡಾ ಇದ್ದಾಗಲ್ವಾ? ಅಲ್ಲಯ್ಯ, ನಮ್ಮವರಿಗೆ ರಾ ಮೆಟೀರಿಯಲ್ಸ್ ಮಾರೋಕ್ ಯೋಗ್ಯತೆ ಇಲ್ಲ, ಹೊರದೇಶದಿಂದ ತರುವುದಕ್ಕೂ ತಕರಾರು. ಅಷ್ಟು ದೂರ ಯಾಕಯ್ಯ ಹೋಗ್ತೀಯಾ? ಇಲ್ಲೇ ವಿಷಯನೇ ತಗೋ. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಏನಪ್ಪ ಪ್ರಯೋಜನ? ಆಯ್ತಾ, ಜನಸಂಖ್ಯೆ ಅನ್ನೋದು ಬೆಳೀತಾನೆ ಇದೆ, ಅದಕ್ಕೆ ನಮ್ಮ ಮೆಚ್ಚಿದಾನಂದ ಮಾಡ್ತಾ ಇರೋದೇ ಸರಿ. ಜನಸಂಖ್ಯೆ ಜಾಸ್ತಿ ಅಂತ ಪರದೇಶಕ್ಕೆ ರವಾನೆ ಮಾಡ್ತಾ ಇದ್ದಾನೆ ನಮ್ಮ ಹೆಣ್ಮಕ್ಳನ್ನ. ನೋಡು, ಆದ್ರಿಂದ ಅವ್ನಿಗೆ ಒಳ್ಳೆ ಲಾಭ, ಇಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅಂತೂ ನಮ್ಮ ಮೆಚ್ಚಿದಾನಂದೊಂದು ಒಳ್ಳೆ ತಲೆ ಕಡೆಯಾದಾರಪ್ಪ. ನಿಮ್ ಕಾಂಟ್ರಾಕ್ಟ್ದಾರನ ತಲೆ ಏನು ಕಮ್ಮಿ ಏನಪ್ಪ? ನಮ್ಮಿಂದ ಲಕ್ಷಾಂತರ ದುಡ್ಕೋತಾನೆ, ಬರೀ ತೀರ್ಥದಲ್ಲೇ ಮುಗಿಸಿ ನಮ್ಮನ್ನು ಕಳಿಸ್ತಾ ಇದ್ದಾನೆ. ಬರೀ ತೀರ್ಥಾನೇ ಅಲ್ಲ, ಜಿಗಿ 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 ಮೆರೆಯೋ ದೀಪನೂ ಇದೆ. ಹೌದೇನು? ತಡ ಯಾಕೆ ಮತ್ತೆ ಶುರು ಮಾಡಿ? ಡಾಕ್ಟ್ರ್ ಏನ್ ಹೇಳಿದ್ರು? ನಾನ್ ಬದುಕೋದಿಲ್ಲ ಅಂತ ತಾನೆ? ಲಕ್ಷ್ಮಿ, ಹಾಗೆ ಹೇಳ್ಬೇಡಿ ಲಕ್ಷ್ಮಿ, ಹಾಗೆ ಹೇಳ್ಬೇಡಿ. ನನ್ಗೋಸ್ಕರ ನೀವು ಕೊರಗೋದನ್ನ ನಾನ್ ನೋಡ್ಲಾರೇನ್ರೆ? ಇಲ್ಲ ಲಕ್ಷ್ಮಿ, ನಾನು ಕೊರಗ್ತೇನೆ. ಡಾಕ್ಟರ್ ಹೇಳಿದ್ರು, ಈ ಔಷಧಿಗಳನ್ನ ತಗೊಂಡು ಕೊಡಿ, 1 ವಾರದಲ್ಲಿ ಮೂರಿದ್ದಾಗ ಆಗ್ಬಿಡ್ತಾರೆ ಅಂತ ಹೇಳಿದ್ರು. ಔಷಧಿ? ಎಷ್ಟು ಔಷಧಿ ತಗೊಂಡ್ರು ಅಷ್ಟೇ ಅಂದ್ರೆ ಬೂದಿಗೆ ಪನ್ನೀರ್ ಹಾಕ್ದಾಗೆ. ಪಾಪ ಮಕ್ಕಳು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಅವ್ರಿಗೆ ಯಾಕೆ ತಂದ್ಕೊಂಡ್ಬಿಡ್ವೆ? ಏನ್ ತಂದ್ಕೊಡ್ಲಿ ಲಕ್ಷ್ಮಿ, ಏನ್ ತಂದ್ಕೊಳ್ಳಿ? ನನ್ಗೇನು ಹೊಳಿತಾನೇ ಇಲ್ಲ. ನನ್ನ ಹತ್ರ ಪಿಡುಗಾಸು ಸಹ ಇಲ್ಲ ಲಕ್ಷ್ಮಿ, ಪಿಡುಗಾಸು ಸಹ ಇಲ್ಲ. ಏನು ಅಂದ್ರೆ ನಾನೊಂದು ಹೇಳ್ತೀನಿ. ಏನ್ ಲಕ್ಷ್ಮಿ? ಮಾಡ್ತೀರಾ? ಏನು? ಹೀಗ್ ಬನ್ನಿ. ನೋಡಿ, ನೀವು ಮಕ್ಕಳು ಊಟ ತಿಂಡಿ ಬಿಟ್ಟು ಹೇಗಿರೋಕ್ ಸಾಧ್ಯ? ನನ್ನಿಂದ ನೀವು ಹೀಗಾಗ್ತಾ ಹೋದ್ರೆ ಈ ಮನೆಗೆ ದಿಕ್ಕ್ಯಾರು ಹೇಳಿ? ಅದಕ್ಕೆ ಈ ಮಾಂಗಲ್ಯ ಮಾರಿ. ಮಾಂಗಲ್ಯ ಮಾರುವಂತ ಏನು ಸ್ಥಿತಿಗೆ ನನ್ನನ್ನ? ಹಾಗಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನಿಮ್ ಕಣ್ಣಿದ್ರೆ ಮುತ್ತೈರಿಯಾಗ ನಾನು ಹೊಟ್ಟೋಗ್ಬೇಕು. ಹಾಗೆ ಹೇಳ್ಬೇಡ ಲಕ್ಷ್ಮಿ, ಹಾಗೆ ಹೇಳ್ಬೇಡ. ನೀನು ಆರೋಗ್ಯವಾಗಿ ಚೆನ್ನಾಗಾಗಿ ನಿನ್ನ ಕೈಂಡ್ಲೇ ತಿಂಡಿ ತಿನ್ನೋವರೆಗೂ ನನ್ಗೇನು ಬೇಡ ಲಕ್ಷ್ಮಿ, ಏನು ಬೇಡ. ಕತ್ಲೆ ತುಂಬಿದಿ ಮನೆಯಲ್ಲಿ ಜ್ಯೋತಿ ಇದ್ದಾಗೆ ನೀನು ಈ ಮನೇಲಿ ನಗ್ನಗ್ತಾ ಓಡಾಡ್ಕೊಂಡಿದ್ರೇನೆ ನನಗೊಂದು ಉತ್ಸಾಹ, ನೆಮ್ಮದಿ. ಆದ್ರಿಂದ ನೀನ್ ಚೆನ್ನಾಗಿರ್ಬೇಕು ಲಕ್ಷ್ಮಿ, ನೀನು ಆರೋಗ್ಯವಾಗಿರ್ಬೇಕು ಲಕ್ಷ್ಮಿ, ನೀನ್ ಚೆನ್ನಾಗಿರ್ಬೇಕು ಲಕ್ಷ್ಮಿ. ಲಕ್ಷ್ಮಿ, ನಾನು ನಿನ್ನು ಒಂದು ಕೂಡ್ಸೋದಿಕ್ಕೆ ಹಿರಿಯರು ಶುಭ ಮುಹೂರ್ತದಲ್ಲಿ ಈ ಮಾಂಗಲ್ಯ ಕಟ್ಟಿಸಿದ್ರು. ಇವತ್ತು ನೀ ನನ್ನಿಂದ ದೂರವಾಗ್ತಿರ್ಲಿ ಅಂತ ನಾನೇ ನನ್ನ ಕೈಯಾರಿ ಈ ಮಾಂಗಲ್ಯನ ಕೇಳ್ತೀನಿ. ಈ ಮಾಂಗಲ್ಯನ ಕೇಳಬೇಕಾಗಿದೆ ಲಕ್ಷ್ಮಿ, ಮಾಂಗಲ್ಯನ ಕೇಳಬೇಕಾಗಿದೆ. ಅಮ್ಮ ಅಮ್ಮ, ಬಹಳ ಅವಶ್ಯವಾಗ್ತಿದೆ, ಏನಾದ್ರೂ ತಿನ್ನಕ್ ಕೊಡಮ್ಮ. ಸ್ವಲ್ಪ ತಡ್ಕೊಮ್ಮ, ಇನ್ನೇನಪ್ಪ ತಿಂಡಿ ತಂದ್ಬಿಡ್ತಾರೆ. ಲಕ್ಷ್ಮಿ, ಲಕ್ಷ್ಮಿ, ಡಾಕ್ಟರ್ ಹೇಳಿದ ಪ್ರಕಾರ ಎಲ್ಲ ಔಷಧಿಗಳು ತಂದ್ಬಿಟ್ಟಿದೆ. 1 ವಾರ ಸರಿಯಾಗಿದ್ದನ್ನೆಲ್ಲ ತಗೊಂಡ್ಬಿಟ್ಟಿದ್ರೆ ಮುಟ್ಟಿದ್ದಾಗ ಆರೋಗ್ಯವಾಗಿರ್ತದೆ. ಎಲ್ಲ ಔಷಧಿನೂ ತಂದ್ಬಿಟ್ರ? ಓ, ಎಲ್ಲ ಔಷಧಿ ತಂದ್ಬಿಟ್ಟೆ, ಎಲ್ಲ ತಂದ್ಬಿಟ್ಟೆ. ಮತ್ತೆ ಮಕ್ಕಳಿಗೆ ತಿನ್ನೋಕೆ ಏನು ತರ್ಲಿಲ್ವೇ? ಇಲ್ಲ ಲಕ್ಷ್ಮಿ, ಏನ್ ಮಾಡಿ ಇಂಥ ಹಣ ಎಲ್ಲ ಈ ಔಷಧಿಗಳಿಗೆ ಆಗೋಗ್ಬಿಡ್ತು. ಇದು ನನ್ನ ಹತ್ರ ಹೋಗಿ ಮಕ್ಕಳಿಗೆ ತಿಂಡಿಗಾದ್ರು ದುಡ್ಡಿಸ್ಕೊಂಡ್ಬರ್ತೀನಿ.
ಅಮಲು ಸ್ವಲ್ಪ ಬಂದ್ಬಿಡ್ತೀನಿ. ಹಲೋ, ಸ್ವಲ್ಪ ಗುರ್ತಾಕೊಂಡ್ಬಿಡ್ತೀನಿ ತಾಳಿ. ಏನ ಬೇಬಿ ಫುಡ್, ಸೋಪ್, ಸೀಮೆ ಎಣ್ಣೆ, ಅಕ್ಕಿ. ಮಾರ್ಕೆಟ್ ನಲ್ಲಿ ಎಷ್ಟು ಸಿಗರೋದನ್ನ ಗೋಡೌನಲ್ಲಿ ಹಾಕಿರಲ್ಲ ಆಗ್ಬೋದು. ಹಾಗಾದ್ರೆ ಒಂದು 15 ಲಕ್ಷ ರೂಪಾಯಿ ಕಳ್ಸ್ಕೊಡ ಕೇಳಿ. ಸಾಲದೆ ಬಂತು ಅಂತಂದ್ರೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಅದೆಲ್ಲ ಏನು ಯೋಚನೆ ಮಾಡಬೇಡಿ ರೋಜಿ ಅವ್ರೆ. ಹೌದು. ಮತ್ತೆ ರೋಜಿ ಅವ್ರೆ, ನಾನ್ ನಿಮ್ಗೆ ಮೊನ್ನೆ ಹೇಳಿದ್ನಲ್ಲ ಆ ವಿಷಯ ಬಾಸ್ ಅವ್ರಿಗೆ ಹೇಳಿದ್ರ? ಅದೇ ನಾನು ಫಾರಿನ್ ಟೂರ್ ಮಾಡ್ಕೊಂತ ಹೇಳಿದ್ನಲ್ಲ. ಹೇಳ್ಬಿಡಿಯಪ್ಪ, ಸ್ವಲ್ಪ ಬಹಳ ದಿವಸದಿಂದ ಆಸೆ ಆಗಿದೆ. ಒಂದು ಸಾರಿ ಹಾಗೆ ಟೂರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಜೀವಕ್ಕೆ ಎಷ್ಟೋ ತಂಪಾಗುತ್ತೆ. ನಿಮ್ಗೂ ಪುಣ್ಯ. ಹೇಳ್ತೀರಾ? ಥ್ಯಾಂಕ್ಸ್. ಯಜಮಾನ್ರೆ, ಮಾಡೋ ಕೆಲಸ ಬಿಟ್ಟು ಯಾಕೋ ಬಂದೆ ಇಲ್ಲಿಗೆ? ಅದೇನು ಮುಳುಗ್ತಾ ಇದೆಯಾ? ಸರಿಯಾಗಿ ಬಾಯ್ ಬಿಡೋ. 10 ರೂಪಾಯ? ಪದೇ ಪದೇ ಬಂದು ದುಡ್ಡು ಕೇಳಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಏನು ಹುಡುಗಾಟ ಆಡ್ತಾ ಇದೀಯಾ? ಒಂದು ನಯಾ ಪೈಸಾನು ಇಲ್ಲ. ನನ್ನ ಮನೆ ಸಿಗ್ತಾ ಇದೆ. ಮಕ್ಕಳು ಊಟ ಮಾಡಿ 3 ದಿವಸ ಆಯ್ತು. ಈ ಸರಿ ಕೊಡಿ. ಏನು ಸಹ ನಿಮ್ಮನ್ನ ಕೇಳಲ್ಲ ನಾನು. ಹೋಗ ನನ್ನ ಪ್ರಾಣ ನೀನು ಹೀಗೆ ಅಳ್ತಾ ಕೂತ್ರೆ ಅಲ್ಲಿ ಲಾರಿಗೆ ಲೋಡ್ ಮಾಡೋರೆ ಯಾರು? ಹೋಗ ಅಂದ್ರೆ ಇಲ್ಲಿ ಬಾರು. ಹೋಗು. ನಿನಗಲ್ವೋ ಕೊಟ್ಟಿದ್ದು? ಬಸ್ ಸ್ಟ್ಯಾಂಡ್ ಹತ್ರ ದೊಡ್ಡ ಬಾರ್ ಇದೆ ನೋಡು, ಅಲ್ಲಿ ಹೋಗಿ ಬಿಸ್ಕಿ ಬಾಟಲ್ ತಗೊಂಡ್ ಬಾ. ಕಂಟ್ರಿ ತರಬೇಡ, ಫಾರಿನ್ ಸ್ಪೆಷಲ್ ತಗೊಂಡ್ ಬಾ. ಏನು ಮಕ ನೋಡ್ತಾ ಇದ್ಯಾ? ಹೋಗಂದ್ರೆ ನಿನ್ನ ಲಕ್ಷ್ಮಿ ಈ ಪ್ರಪಂಚ ಬಿಟ್ಟು ಹೊರಟಲ್ಲಪ್ಪ. ಕಡೆಗೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗುತ್ತೆ ಲಕ್ಷ್ಮಿ, ಬಿಟ್ಟು ಹೊರಟೋಗುತ್ತೆ ಲಕ್ಷ್ಮಿ. ನಮ್ಮನ್ನೆಲ್ಲ ಅನಾಥನಾಗ್ಬಿಡುತ್ತೆ ಲಕ್ಷ್ಮಿ. ಸಮಾಧಾನ ತಂದು ಚಿಕ್ಕಣ್ಣ, ಸಮಾಧಾನ ತಂದು. ಎಲ್ಲಿ ಹೆಂಡತಿ ಅಕಾಲ ಮರಣಕ್ಕೆ ತುತ್ತಾದ್ಲಪ್ಪ. ಹೆಂಡತಿ ಅಕಾಲ ಮಾಡಿ ತುತ್ತಾದ್ಲ? ಹೌದಪ್ಪ. ನೀನ್ ತಂದ್ಕೊಟ್ರೋ ಈ ನಕಲಿ ಔಷಧಿಗಳ ಪ್ರಭಾವದಿಂದ ನಿನ್ ಹೆಂಡತಿ ಸತ್ತಿದಾಳಪ್ಪ. ಇದ್ರ ಬಗ್ಗೆ ಈ ಕೂಡಲೇ ಹೋಗಿ ನೀನು ಪೊಲೀಸ್ ಒಂದು ಕಂಪ್ಲೇಂಟ್ ಕೊಟ್ಟೆ ನನ್ನ ಹೆಂಡತಿ ಬದುಕಲ್ಲ ಡಾಕ್ಟ್ರೆ? ಬದುಕಲ್ಲ, ಆದ್ರೆ ಬೇರೆ ಕುಟುಂಬಗಳಾದ್ರೂ ಉಳಿಯಕ್ಕೆ ಅವಕಾಶವಾಗತ್ತಪ್ಪ. ನನ್ನ ಹೆಂಡತಿನ ನಾನೇ ಬದುಕೋಕ್ಕಾಗ್ಲಿಲ್ಲ. ನನ್ನ ಭಾಗಕ್ಕೆ ದೇವರೇ ಶತ್ರು ಆಗ್ಬಿಟ್ಟ. ನನ್ನ ಭಾಗಕ್ಕೆ ದೇವರೇ ಶತ್ರು ಆಗ್ಬಿಟ್ಟ ಡಾಕ್ಟ್ರೆ. ಲಕ್ಷ್ಮಿ ಕೊಟ್ಟರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಲಕ್ಷ್ಮಿ, ಕೊನೆಗೂ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಲಕ್ಷ್ಮಿ.
ಇದೇ ವಂಚಕರ ಲೋಕವಿದೆ, ನ್ಯಾಯಕ್ಕೆ ನೆಲೆಯಲ್ಲಿದೆ. ಸತ್ಯ ಧರ್ಮ ಮರೆಯಾಗಿದೆ. ಇದೇ ವಂಚಕರ ಲೋಕವಿದೆ, ನ್ಯಾಯಕ್ಕೆ ನೆಲೆಯಲ್ಲಿದೆ. ಸತ್ಯ ಧರ್ಮ ಮರೆಯಾಗಿದೆ. ಹಣದ ಮೋಹವದು ತಲೆಬೀಸಿದೆ, ಗುಣವು ಮಾನವದು ಬಲಿಯಾಗಿದೆ. ಜೀವನ ರಣರಂಗಯಿಂದಾಗಿದೆ, ಬಡವರ ಕಣ್ಣೀರಿಗೆ ಕೊನೆಯಲ್ಲಿದೆ. ಇಲ್ಲ ಇಲ್ಲ, ಇಟ್ಸ್ ಅ ಹಾರ್ಟ್ಲೆಸ್ ವರ್ಲ್ಡ್. ವಾಟ್ ಎ ಪಿಟಿ. ಎಲ್ಲೆಲ್ಲಿಯೂ ಅನ್ಯಾಯವೇ ತಲೆ ಎತ್ತಿ ಮೆರೆದಾಡಿದೆ. ಇದೇ ವಂಚಕರ ಲೋಕವಿದೆ, ನ್ಯಾಯಕ್ಕೆ ನೆಲೆಯಲ್ಲಿದೆ. ಸತ್ಯ ಧರ್ಮ ಮರೆಯಾಗಿದೆ. ಪದವಿಗೆ ಸಾದಾಟ ನಡೆಸುವರಂತೆ, ಎಂಜಲಿಗೆ ಕಚ್ಚಾಡು ನಾಯಿಗಳಂತೆ. ದೇಶ ಧರಿಸಿ ರಕ್ತ ಚೀರು ನರಿಗಳ ಸಂಚೆ, ಇವರಿಂದ ಬಿಡುಗಡೆಯು ಎಂದಂತೆ. ಎಂದು ಎಂದು ನೆವರ್, ದೇ ಆರ್ ಫಾರ್ ಎವರ್. ಎಲ್ಲೆಲ್ಲಿಯೂ ಅನ್ಯಾಯವೇ ತಲೆ ಎತ್ತಿ ಮೆರೆದಾಡಿದೆ. ಇದೇ ವಂಚಕರ ಲೋಕವಿದೆ, ನ್ಯಾಯಕ್ಕೆ ನೆಲೆಯಲ್ಲಿದೆ. ಸತ್ಯ ಧರ್ಮ ಮರೆಯಾಗಿದೆ. ಹಸಿವನ್ನು ತೀರಿಸುವ ಹಂಬಲದಲ್ಲಿ ಸೂತ್ರದ ಬೊಂಬೆಗಳು ಸ್ತ್ರೀಯರು ಇಲ್ಲಿ. ಕಾಮಾಂಧ ಪಶುವಂತೆ ನಡೆವರ ಕೈಲಿ ಶೀಲದ ಮಾರಾಟ ನಡೆದಿದೆ ಇಲ್ಲಿ. ಓ ಗಾಡ್, ವಾಟ್ ಎ ಶೇಮ್, ವಾಟ್ ಎ ಶೇಮ್. ಇದ ತಾಳದೆ ಕೈಲಾಗದೆ ಆ ದೈವ ಕಲ್ಲಾಗಿದೆ. ಇದೇ ವಂಚಕರ ಲೋಕವಿದೆ, ನ್ಯಾಯಕ್ಕೆ ನೆಲೆಯಲ್ಲಿದೆ. ಸತ್ಯ ಧರ್ಮ ಮರೆಯಾಗಿದೆ. ಧರ್ಮ ಸತ್ಯ ಮರೆಯಾಗಿದೆ. ಮರೆಯಾಗಿದೆ. ಏನಮ್ಮ ಇಬ್ರು ಬಹಳ ಸಂತೋಷವಾಗಿ ಮಾತಾಡ್ತಾ ಇದ್ದೀರಲ್ಲ? ಪ್ರಸಾದ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದಾನಮ್ಮ. ಇದೇನೋ ಹೊಸ ವಿಷಯವಲ್ಲ, ಅವರು ಇದುವರೆಗೆ ಫೇಲ್ ಆಗಿದ್ದೇ ಇಲ್ಲ. ಪ್ರಸಾದ್ ಅಂತ ಒಳ್ಳೆ ಹುಡುಗ ನಿನಗೆ ಅಣ್ಣನಾಗಿ ಹುಟ್ಟಿದಿದ್ರೆ, ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಪ್ರಸಾದ್ ಹುಟ್ಟಿದೇ ಇದ್ದರು, ಅವನು ನನಗೆ ಅಣ್ಣನೇನಮ್ಮ. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಭಾರತಿ, ಪ್ರಸಾದ್. ಯಾಕೆ ಹೀಗೆ ನಡೆದಿದ್ಯಾ?
ಇನ್ನೇನು ಅಲ್ಲ. ನಿನ್ ಕೂಗಾಟ ಕೇಳಿ ಅಳ್ಬೇಕೋ ನಗಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಅಕ್ಕಿ ಸಿಗ್ತಾ ಇಲ್ಲ, ಅಕ್ಕಿ ಬೆಲೆ ಕಡಿಮೆ ಮಾಡಿ ಮಾಡಿ ಅಂದ್ರೆ ಏನ್ ಬಂತು? ನಾನ್ ತೋರಿಸ್ತೀನಿ ಬನ್ನಿ. ಅಕ್ಕಿ ದಾಸ್ತಾನ್ ಮಾಡೋ ಜಾಗ ಎಲ್ಲಿದೆ ಅಂತ ನಾನ್ ತೋರಿಸ್ತೀನಿ. ನನ್ ಜೊತೆಗೆ ಬನ್ನಿ 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 ಬನ್ನಿ. ನಮ್ಮ ದೇಶದ ಜನಗಳಿಗೆ ಕಷ್ಟಪಟ್ಟು ಕೆಲಸ ಮಾಡೋ ಯೋಚಿಸಿಲ್ಲ. ಯಾವನೋ ಕೆಲಸಕ್ಕೆ ಬಾಧ್ಯವನ್ನು ಹೇಳ ಅಂತ ಮುಷ್ಕರ ಚಳುವಳಿ ಖೇರಾವು ಮೆರವಣಿಗೆ ಸತ್ಯಾಗ್ರಹ ಕಡೆಗೆ ಲೂಟಿಗೂ ಸಿದ್ಧ. ದುರಭ್ಯಾಸ ಸುಮಯ ಚೆನ್ನಪ್ಪ ಹೇಳಿರೋ ಬಾಗಿನಲ್ಲಿರೋ ಭಾರತೀನ ನಾವೇ ಜನರ ರಕ್ತವನ್ನು ಹೀರೋ ನಿಮ್ಮಂತಹ ಸಜನಗಳ ಸಮೂಹವನ್ನು ನಾಶ ಮಾಡಕ್ ಬಂದಿರೋ ಭಾರತ. ಯಾಕಮ್ಮ ಈ ಹೇಳ್ತೀಯಪ್ಪ? ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೀನ ಅಥವಾ ನಿಂತಂಟಿಗೆ ಏನಾದ್ರು ಬಂದಿದ್ದೀನ? ಏನೋ ಅದು ಇದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅಭಾವ ಇರುವ ಆಹಾರ ಪದಾರ್ಥಗಳನ್ನ ಒಂದಕ್ಕೆರಡು ಬೆಲೆ ಕೊಟ್ಟು ಹೊರಗಡೆಯಿಂದ ತರಿಸಿ ಜನತೆಗೆ ಒದಗಿಸ್ತಾ ಇದ್ದೀನಿ. ಅದು ಹೇಳ್ಬೇಕು ಅಂದ್ರೆ ನಿನಗಿಂತ ಹೆಚ್ಚಾಗಿ ನಾನು ಜನತಾ ಸೇವೆ ಮಾಡ್ತಾ ಇದ್ದೀನಮ್ಮ. ಹೌದೌದು, ನಿಮ್ಮ ಸೇವೆ ಅಮೋಘವಾಗುತ್ತೆ. ನಿಮ್ಮ ಕಲಬೆರಕೆ ಪದಾರ್ಥಗಳು ಮಾರ್ಕೆಟ್ನಲ್ಲಿ ಸಲೀಸಾಗಿ ಸಿಕ್ಕುವ ಪದಾರ್ಥಗಳು ಗೊಡೌನ್ನಲ್ಲಿ ದಾಸ್ತಾನು ಮಾಡಿ ಹೆಚ್ಚಿನ ಬೆಲೆಗೆ ಮಾರೋದು ಜೀವಕ್ಕಾಗಿ. ಆಹಾಹ, ನಿಮ್ಮ ಜನತಾ ಸೇವೆ ಕೊಂಡಾಡಬೇಕಾಗುತ್ತೇವೆ. ನೋಡಮ್ಮ ಭಾರತಿ, ನೀನ್ ತಿಳ್ಕೊಂಡ್ರಷ್ಟು ಕೆಟ್ಟ ಮನುಷ್ಯ ಅಲ್ಲಮ್ಮ ನಾನು. ಬೇಕಾದ್ರೆ ಪರೀಕ್ಷೆ ಮಾಡು. ಈ ಬಡವರಿಗೋಸ್ಕರ ಏನು ಸಹಾಯ ಮಾಡಬೇಕು ಹೇಳು, ಈಗಲೇ ಮಾಡ್ತೀನಿ. ಸರಿ, ಹಾಗಾದ್ರೆ ನಿಮ್ ಹತ್ರ ಸಾಕಿರೋ ಆಹಾರ ಪದಾರ್ಥಗಳನ್ನ ನ್ಯಾಯಗಳಿಗೆ ಮಾರಿದರೆ ಈ ಬಡವರಿಗೆ ಎಷ್ಟೋ ಸಹಾಯ ಮಾಡಿದಾಗುತ್ತೆ. ಅಯ್ಯೋ, ಇದೆಲ್ಲ ನಂದಲ್ಲಮ್ಮ. ನಾನಾಗ್ಲೇ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದೀನಿ. ಅವ್ರು ಇವತ್ತೋ ನಾಳೆನೋ ತಗೊಂಡೋಗ್ತಾರೆ. ಅವರು ಇವತ್ತೋ ನಾಳೆನೋ ತಗೊಂಡು ಹೋಗೋದು ಹಾಗಿರ್ಲಿ, ಇವರು ಇವತ್ತೇ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ. ಏನ್ ಅನ್ಯಾಯ ಅಕ್ರಮ ಆಗೋದೇ ನಮ್ಗೆ ಭಕ್ತನೇ ಇಲ್ಲ. ಚಿಕ್ಕಣ್ಣ, ಇಂಥ ದೇಶೋದ್ಧಾರಿಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಸೂಕ್ತ ರೀತಿಯಿಂದ ಕತ್ತರಿಸಿ ಮುಕ್ತ ಪ್ರಜೆಗಳಿಗೆ ತೋರಿಸಿ ಇವನ ಬುದ್ಧಿಲ್ಲ. ಸರಿ ಸರಿ. ಈ ನನ್ನ ಸ್ಥಿತಿ ನೋಡಿ ಈ ಕಟ್ಟೆನೂ ಅಳ್ತಾ ಇದೆ. ಈ ಕಟ್ಟೆಗಿರೋ ಕನಿಕರಾನು ಇಲ್ವಲ್ವೋ ನನ್ನ ಮೇಲೆ ನಿಮಗೆ? ಈ ಕಟ್ಟೆ ನಿನ್ನ ನೋಡಿ ಆಯ್ತಲ್ಲ, ನಿನ್ನ ಹೊಕ್ಕೊಂಡು ಹೋಗ್ಬೇಕಲ್ಲ ಅಂತ ಅಳ್ತಾ ಇದೆ. ಕೂತ್ಕೋ, ಹತ್ತ ಮೇಲೆ ಹತ್ತ. ಗುಡ್ ಮಾರ್ನಿಂಗ್ ಮೇಡಮ್. ಓ ಇನ್ಸ್ಪೆಕ್ಟರ್, ಅಪರೂಪಕ್ಕೆ ಬಂದಿದ್ದೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ನಿಮ್ಮ ಮಗಳು ಭಾರತೀಯಲ್ಲಿ ಯಾಕೆ? ಆಕೆ ಮೇಲೆ ಅರೆಸ್ಟ್ ವಾರೆಂಟ್. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಹೌದು ಅನ್ಕೊಂಡು ನಿನ್ನೆ ದಾನಪ್ಪನವರ ಅಂಗಡಿ ಲೂಟಿ ಮಾಡಿ ಅವರಿಗೆ ನಷ್ಟ ಉಂಟಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲೇ ಇನ್ಸ್ಪೆಕ್ಟರ್? ಹೌದು, ಅದಕ್ಕೆ ನಾವು ಆಕೆಯನ್ನು ಗುರ್ತಾ ಇದ್ದೀವಿ. ಹುಡುಕಬೇಕಾದ ಕಷ್ಟ ನಿಮಗೆ ಬೇಡಿ ಇನ್ಸ್ಪೆಕ್ಟರ್, ನಾನಿಲ್ಲೇ ಇದ್ದೀನಿ. ಭಾರತಿ, ಈ ಬಾಮ್ಮ ಇಲ್ಲಿ. ಇದೆಲ್ಲ ಏನು? ಅವ್ರು ಹೇಳ್ತಿರೋದು ನಿಜನೇ? ಸ್ವಲ್ಪ ಇರಿಮ್ಮ. ಇನ್ಸ್ಪೆಕ್ಟರ್, ದೌರ್ಧಾನ್ಯದಲ್ಲಿ ಕಲ್ಬೆರಕೆ ಮಾಡಿ ಅಕ್ರಮ ಸಂಗ್ರಹ ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಅದು ತಪ್ಪೆ. ಜನಭಕ್ಷಕರನ್ನ ಬಿಟ್ಟು ಜನ ರಕ್ಷಣೆ ಮಾಡೋರಿಗೆ ಶಿಕ್ಷೆ. ತುಂಬಾ ಚೆನ್ನಾಗಿದೆ ಇನ್ಸ್ಪೆಕ್ಟರ್. ಆ ವಿಷಯಕ್ಕೂ ನಮಗೆ ಯಾವ ವಿಧವಾದ ಸಂಬಂಧನೂ ಇಲ್ಲ. ಆ ವಿಚಾರ ಹೇಳಿದ್ರೆ ನೀವು ಕೋರ್ಟಿಗೆ ಬಂದು ಹೇಳ್ತೀವಿ. ನಾವು ಕಾನೂನು ಪ್ರಕಾರ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಂದಿದ್ದೀವಿ ಅಷ್ಟೇ. ನಾನ್ ಮಾಡೋದೆಲ್ಲ ಸರಿ ಅಂತ ನನ್ನ ಆತ್ಮ ಒಪ್ಕೊಂಡಿದೆ. ನಾನು ಹೆದರೋದು ನನ್ನ ಆತ್ಮಕ್ಕೆ ಒತ್ತು, ನಿಮ್ಮ ಕಾನೂನ್ಕಲ್ಲ. ನಡೀರಿ ಇನ್ಸ್ಪೆಕ್ಟರ್, ಬರ್ತೀನಿ. ಭಾರತಿ, ಇನ್ಸ್ಪೆಕ್ಟರ್ ಸ್ವಲ್ಪ ತಡೀರಿ. ಅವಳೊಬ್ಬ ಹುಚ್ಚುಡುಗಿ, ಅವಳಿಗೆ ಏನೂ ಗೊತ್ತಿಲ್ಲ. ಇನ್ನೇನು ಹೀಗೆಲ್ಲ ಮಾಡೋದಿಲ್ಲ ಅಂತ ನಾನು ಅವಳಿಗೆ ಜಾಮೀನು ಬರ್ಕೊಡ್ತೀನಿ. ದಯವಿಟ್ಟು ಅವಳು ಬಿಟ್ಬಿಡಿ ಇನ್ಸ್ಪೆಕ್ಟರ್. ಸರಿ, ನಿಮ್ಮ ಮಾತಿನ ಮೇಲೆ ಆಕೆ ಬಿಡ್ತಾ ಇದೆ. ಸ್ಟೇಷನ್ಗೆ ಒಂದು ಮುಚ್ಚಳಿಕೆ ಬರ್ಕೊಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಹೊರಡಿಸಿ ಜನಗಳಿಗೆ ಮಂಕು ಬೂದಿ ಎರಚಯ್ಯ ಅಂತ 10 ಸಲ ಹೇಳಿದೆ.
ಕೇಳಿದಾಗಲೆಲ್ಲ ದುಡ್ಡು ಕೊಟ್ಟೆ, ಎಲ್ಲ ತಗೊಂಡೆ. ಯಾವಾಗ ನೋಡಿದ್ರು ಕ್ಲಬ್, ಡ್ಯಾನ್ಸು, ಡಿನ್ನರ್ ಅಂತ ಹೇಳಿ ಮಜಾ ಮಾಡಿ ನಿಲ್ಲಿಗೆ ಮಾಡಿಬಿಟ್ಟೆ. ನಿನ್ನಂತವ್ ನಂಬ್ಕೊಂಡು ತಲೆ ಮೇಲೆ ಚಪ್ಪಡಿ ಹೇಳ್ಕೊಂಡೆ ಹೋಗು. ನಾನೇನೇ ಮಾಡ್ಲಿ? ಅದು ನಿನ್ನ ಕರ್ಮ. ಏನ್ ಕರ್ಮ? ಜನ ತಿನ್ನೋ ಅನ್ನಕ್ಕೆ ಕಲ್ಲು ಬೆರೆಸ್ತೆ, ಕುದುರೆ ಎಲ್ಲ ತಿನ್ನು ಸಾಂಬಾರ್ ಪುಡಿ ಅಂತ ತಿನ್ನಿಸ್ತೆ, ಮೋಟ್ರನ್ನೇ ಮನುಷ್ಯರು ಹೊಟ್ಟೆ ಸೇರಿಸ್ತೆ, ತಿನ್ನಬಾರ್ದನ್ನೆಲ್ಲ ತಿನ್ನಿಸ್ತೆ, ಅದ್ರ ಬೆಂಕಿ ನೀರು ತಿಂತು. ನಿಮ್ಮದೆಲ್ಲ ಇರ್ಲಿ, ನಮ್ದು ಹೇಳಿ. ಎಂಥ ವ್ಯಕ್ತಿಗಳು ಬಂದು ಶರಣು ಅಂತಿದ್ರು, ತರತರವಾದ ಹೆಣ್ಣು ಮಕ್ಕಳು ಬಂದು ಕಾಣಿಸ್ಕಿ ಸೇವೆ ಮಾಡ್ತಾ ಇದ್ರು. ಆ ಹಣ್ಣು, ಹಂಪಲ, ಹಾಲು, ಆ ಜೇನುತುಪ್ಪ, ಬೆನಸ್ದಾಗ ದೀಪ, ಆ ತೀರ್ಥ, ಆ ಶಿಷ್ಯಕೋಟಿ, ಆ ಆನಂದ, ಅದನ್ನೆಲ್ಲ ನೆನೆಸ್ಕೊಟ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ, ಕಣ್ಣಲ್ಲಿ ರಕ್ತ ಬರುತ್ತೆ. ನಡೆದದ್ದೆಲ್ಲ ಮರ್ತು ಬಿಡಿ, ಎಲ್ಲಾ ಶಿವನ ಲೀಲೆ. ನಡೆದೋಯ್ ಕಳ್ಳಮ್ಮನೆ ನಿಲ್ಸೋ ನಿನ್ ನಾಟಕನ. ತಂದೆಯಂತೆ ತಾಯಿ ಹೊಟ್ಟೆಲ್ ಹುಟ್ಟಿದವ್ ನೀನು, ಎಲ್ಲೋ ಪೋಲಿಯಾಗಿ ಅಲಿತಿದ್ದವ್ ನಾನು ಕರ್ಕೊಂಡು ಬಂದು ತಲೆ ಬೋಳಿಸಿ ಕಾವಿ ಶಾಖೆ ಹಾಕಿ ಸ್ವಾಮಿಯಾಗಿ ಮಾಡಿದವ್ ನಾನು. ನ್ಯಾಯವಾಗಿ ಬಾಳ ಬೋಳಿ ಮಗನೆ ಅಂದ್ರೆ ನನ್ನ ಮಾತು ಕೇಳ್ದೇನೋ. ಇರೋ ಜಾಗದಲ್ಲಿ ದೀಪಗಳನ್ನ ಉರಿಸಿದ್ರೆ ನಮ್ಗೆ ಪಾಡ್ ಬರ್ತಾ ಇತ್ತೇನೋ. ಎಲ್ಲಾ ದೇಶಗಳಿಗೂ ಒಲಿಂಪಿಕ್ ದೀಪನ ಕಳಿಸೋ ಹಾಗೆ ನೀನು ದೀಪಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೊತ್ತು ಕಲ್ದೇನೋ ನಮ್ಗೆ ಪಾಡ್ ಬಂದಿದ್ದಲ್ಲೋ. ಯಾವಾಗ ನೋಡಿದ್ರು ಕೋಳಿ ಪಲಾವು ಸಬರಂತ ಅಂಗಿ ದೀಪಗಳು ಅಂತ ಹಾಳಾದಲ್ಲ ಪಾಪರ್ ನನ್ನ ಮಗನೇ. ಶಿವ ಬ್ರಾಂತಿ ಬಾಟ್ಲನ್ನ ಬಾಗಿಲಿಂದ ಇಡು ಅಂದ್ರೆ ತಲೆ ಮೇಲೆ ಹೊತ್ಕೊಂಡೆ. ಅದಕ್ಕೆ ಶಿವನ್ಯತ್ತಿ ಕೆಳಗೆ ಹಾಕದಾಗೆ ಕಾಳಿ ನೀನು ಎತ್ತ ಹಾಕೊಂಡು ತುಳಿದ್ಲು. ತಾನಪ್ಪ, ಆ ದುಡ್ಡು ಆ ಅಧಿಕಾರ ಹೋದ್ರು ಹೋಗ್ಲಿ, ಆದ್ರೆ ನಾನ್ ಭಾಷಣ ಮಾಡ್ತಿದ್ದ ಬಾಯಿಗೆ ಬೇಗ ಹಾಕ್ಬಿಟ್ಲಯ್ಯ. ಏನು 3 ದಿನ ಹೊಟ್ಟೆಗೆ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಮಗಳೇ, ಹೇಳಬೇಕಾದುದು ಬೆಟ್ಟದಷ್ಟಿರುವುದು. ಆ ಸಮಾಚಾರ ಹಾಗಿರ್ಲಿ, ಲೆಟಸ್ ಕಂಪನಿ ಪಾಯಿಂಟ್. ಅಯ್ಯೋ, ಇದರಲ್ಲಿ ಪಾಯಿಂಟ್ ಏನ್ ಬಂತು? ಮಣ್ಣು ಜಾಯಿಂಟ್ಗಳೆಲ್ಲ ಅಳಿವಾಗಿದೆ, ಅದಕ್ಕೂ ಹೊಸದಾಗಿ ಒಂದು ಆಯಿಂಟ್ಮೆಂಟ್ ಕಂಡುಹಿಡಿಬೇಕು ಅಷ್ಟೇ. ಸರಿ, ಬಾಸ್ ತಮ್ಮ ವಿಷಯ ತಿಳಿಸಿ ಆಮೇಲೆ ಹೇಳ್ತೀನಿ. ರೋದಿಯಮ್ಮ, ನಿನ್ನ ಬಹಳ ದಿವಸದಿಂದ ಒಂದು ವಿಷಯ ಕೇಳಬೇಕು ಅಂತ ಕೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಬಾಸ್ 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 ಅಂತ ನಮ್ಮನ್ನ ಬುಗುರಿ ಹಾಗೆ ಆಡಿಸ್ತಾ ಇದ್ದೀರಲ್ಲ, ನಿಜವಾಗಲೂ ಬಾಸ್ ಇದಾನ? ಅವ್ರ ಊರ್ನಲ್ಲಿಲ್ಲ, ಆದ್ರೆ ನಿಮ್ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಿಮಗ್ ಸಹಾಯ ಮಾಡದೆ ಬೇರೆ ಯಾರಿಗ್ ಮಾಡ್ತಾರೆ? ಸಮಯ ಬರ್ಲಿ, ಖರ್ಚು ಮಾಡ್ಸೋಣ. ಈಗ ಹೋಗ್ಬಿಟ್ಟು ಬನ್ನಿ. ಏನೋ ರೋದಿಯಮ್ಮ, ನಿಮ್ಮನ್ನ ನಂಬ್ಕೊಂಡಿದೀವಿ. ಹಾಲ್ನಲ್ಲಾದ್ರೂ ಹಾಕಿ, ನೀರ್ನಲ್ಲಾದ್ರೂ ಹಾಕಿ. ಏನ್ರ ಇನ್ನೂ ಕುಂತಿದ್ದೀರಿ? ಏನ್ರ ಮೇಲೆ ಸಂತು, ಆ ಸ್ಥಾನ ಹೋದ್ರು ದೇವಸ್ಥಾನ ಒಂದಿದೆಯಲ್ಲ, ಅಷ್ಟೇ ಸಾಕು. ಬರ್ತೀವಿ. ಒಳ್ಳೆ ನಾನ್ ಮರೆತ್ರು ಜ್ಞಾಪಕ ಮಾಡಿ ಅಂತ ತಾನೇ ನಿಮ್ಮ ಸೆಕ್ರೆಟರಿ ಇಟ್ಕೊಂಡಿರೋದು. ಅದೇ ಬಾಸ್, ಇವತ್ತು ರಾತ್ರಿ ನೇಮ್ ಚೇಂಜ್ ಮನೆ ಲೂಟಿ ಮಾಡೋ ವಿಷಯ. 11:50ಕ್ಕೆ ಸರಿಯಾಗಿ ನೀವು ಅಲ್ಲಿ ತಲುಪಬೇಕು. 12 ಗಂಟೆಗೆ ಸರಿಯಾಗಿ ಕಬ್ಬರಿ ಪೆಟ್ಟಿಗೆ ಲೂಟಿ ಮಾಡ್ಬೇಕು. 12:05ಕ್ಕೆ ನೀವು ಹಿಡಿದು ಬಂದ್ರೆ ನಾವಿಲ್ಲಿ ರೆಡಿಯಾಗಿರ್ತೀವಿ. ಎಲ್ಲರೂ ಸೇರಿ ಹೋಗೋಣ. ಎಸ್ ನೋಡು, ಇದನ್ನೆಲ್ಲ ನಾನು ಒಬ್ಳು ನೋಡ್ಕೊಳ್ತೀನಿ. ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡು. ಓಕೆ ಬಾಸ್, ನಾವು ಈ ಕೆಲವು ರಾತ್ರಿ 12 ಗಂಟೆಲ್ಲ ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಹಲೋ ಹಲೋ ಹಲೋ.
ಇನ್ಸ್ಪೆಕ್ಟರ್, ಈ ಫೋಟೋ ನೋಡಿದ್ರೆ ಅನ್ನಪೂರ್ಣಮ್ಮನವರ ಮಗಳು ಭಾರತಿ ಇದ್ದಾಗಿಲ್ಲ? ಎಸ್, ಯು ಆರ್ ಕರೆಕ್ಟ್. ಈಕೆ ತುಂಬಾ ಬುದ್ಧಿವಂತ ಅಂತ ಕಾಣುತ್ತೆ. ನಾವೆಷ್ಟೇ ಹುಷಾರಾಗಿದ್ರು ಕೂಡ ತಪ್ಪಿಸ್ಕೊಂಡು, ಆದ್ರೆ ನಾವು ಉಪಾಯದಿಂದ ಇಟ್ಟಿರೋ ಆಟೋಮೆಟಿಕ್ ಕ್ಯಾಮ್ರಾದಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಇಟ್ಸ್ ಆಲ್ ರೈಟ್. ಈ ಕೇಸಿನ ವಿಷಯನ ನಾನೇ ನೋಡ್ಕೊಳ್ತೀನಿ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಹೇಳಮ್ಮ, ಪರವಾಗಿಲ್ಲ. ನನ್ನ ಹತ್ರ ಹೇಳ್ಬಾರ್ದೆ. ಭಾರತಿ, ನಿನ್ ತಂಗಿ ಆರ್ತಿ ವಿಷಯ ಹೇಳಿದಾಗ್ಲಿಂದ ನನ್ ಮನಸ್ಸೇ ಸಮಾಧಾನ ಇಲ್ಲಮ್ಮ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಒಳ್ಳೇದಾಗಿದೆ. ಹೆತ್ಕರಳಿನ ಸಂತೆ ತಡೀಲಾರೆ. ಅವನು ಕಳೆದೋಗಿ ಎಷ್ಟೋ ವರ್ಷಗಳಾಗಿದ್ರು ಅವನ ನಡೆ ನುಡಿ ನನ್ನ ಕಣ್ಣಿಂದಲೂ ನಿಂತಾಗಿದೆ. ಅವಳು ಎಲ್ಲಿದಳು, ಹೇಗಿದಳು? ಅವಳು ಎಲ್ಲಿದ್ರು ಸರಿ, ಕಂಡಿಡ್ದು ಕರ್ಕೊಂಡು ಬರ್ತೀನಿ. ನೀನು ಸಮಾಧಾನವಾಗಿರಮ್ಮ. ಅನ್ನಪೂರ್ಣಮ್ಮರೇ, ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ಮತ್ತೆ ಭಾರತಿನ ಅರೆಸ್ಟ್ ಮಾಡಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಬಂದಿದೆ. ಭಾರತಿ ಏನ್ ಮಾಡಿದ್ದಾನೆ ಇನ್ಸ್ಪೆಕ್ಟರ್? ಆ ವಿಷಯನೆಲ್ಲ ಸ್ಟೇಷನ್ ಬಂದು ವಿಚಾರಿಸಿ. ಮೊದಲಾಗಿ ಜಾಮೀನ್ ಮೇಲೆ ಬಿಡಕ್ಕೂ ಸಾಧ್ಯವಿಲ್ಲ. ಮಿಸ್ ಭಾರತಿ, ಕಮನ್. ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳಿ. ಐ ಆಮ್ ವೆರಿ ಸಾರಿ ಮೇಡಮ್. ಭಾರತಿ, ಲೆಟ್ಸ್ ಗೋ. ಭಾರತಿ, ಇನ್ಸ್ಪೆಕ್ಟರ್, ಭಾರತಿ, ಇನ್ಸ್ಪೆಕ್ಟರ್. लड़की गुटखा निकालो, उठो। ಭಾರತಿ, ನಿನ್ನೆ ಸ್ಥಿತಿಯಲ್ಲಿ ನೋಡ್ಬೇಕಾಯ್ತಲ್ಲ. ನನ್ನ ತಂಗಿ ಸಿಕ್ಕೋವರೆಗೂ ಇಲ್ಲಿ ಎಷ್ಟು ಕಷ್ಟಗಳು ಬರುತ್ತೆ ಹೇಳೋಕ್ಕಾಗಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಅವಳನ್ನ ನೋಡಕ್ಕಾಗ್ತಾ ಇಲ್ಲ. ಏನು, ನಿನಗೆ ತಂಗಿ ಇದ್ದಾಳ? ಹೌದು ಶೇಖರ್, ನನ್ನ ಹೊರ ಹುಟ್ಟಿದವಳು ಚಿಕ್ಕಂದನನ್ನು ತಪ್ಪಿಸಿಕೊಂಡು ಕಳ್ಳರ ಗ್ಯಾಂಗ್ನಲ್ಲಿ ಸಿಕ್ಕಿಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ನನ್ನ ತಂಗಿನ ನೋಡ್ಬೇಕು. ಅವಳು ಸಿಕ್ಕಿದ್ರೆ ನಾನು ಈಚೆಗೆ ಬರಬಹುದು, ಅವಳನ್ನ ಕಾಪಾಡಬಹುದು. ಅವಳಿರೋ ಸ್ಥಳ ನಿಮ್ಗೇನಾದ್ರು ಗೊತ್ತಾ? ಇನ್ನು ರೋಗಿ ಅಂತ ಒಬ್ಬಳಿದ್ದಾಳೆ, ಅವಳ ಗ್ಯಾಂಗ್ನಲ್ಲಿದ್ದಾಳೆ. ಏನು, ರೋಸಿನ? ಹೌದು ಶೇಖರ್. ಹಾಗಾದ್ರೆ ಅದಕ್ಕೆ ತಕ್ಕ ಉಪಾಯ ನಾನು ಹೇಳ್ತೀನಿ. ಯು ಡೋಂಟ್ ವರಿ.
is Miss Rama. We came from Dubai. ನಮ್ದು ನಿಮ್ದು ಬಿಸ್ನೆಸ್ ಸ್ಟಾಪ್ ಆಗಿ ನಮಗೆ ತುಂಬಾ ಲಾಸ್. ಆದ್ದರಿಂದ ನಾವೇ ಇಲ್ಲಿ ತನಕ ಬಂದಿದ್ದಾರೆ. ಓ, ನಮ್ಮ ಡ್ರೆಸ್ ನಿಮ್ಗೆ ಗೊತ್ತು? ನಮ್ಮ ಬಾಂಬೆ ಏಜೆಂಟ್ ಮಿಸ್ಟರ್ ಸೆಕ್ಷನ್ ನಿಮ್ಮ ಸಮಾಚಾರ ನಮಗೆ ಹೇಳಿ ಕಳಿಸಿದ್ದಾರೆ. ವಾಟ್? ಮಿಸ್ಟರ್ ಸೆಕ್ಸನ? ನೋಡಿ, ನೀವು ಕಳಿಸುತ್ತಿದ್ದ ದೀಪಗಳು ಹುಡುಗಿಗಳು ನಮ್ಮ ದೇಶದಲ್ಲಿ ತುಂಬಾ ಡಿಮಾಂಡ್ ಇದೆ. ಎಷ್ಟು ರೇಟ್ ಆದರೂ ಪರವಾಗಿಲ್ಲ, ನಾವು ತಗೋತಾರು. ಹೌದು. ಓ, ನೋಡಿ, ಈಗ ನಿಮ್ ಪರಿಸ್ಥಿತಿ ಸರಿಯಾಗಿಲ್ಲ. ಸ್ವಲ್ಪ ದಿವಸ ಹೋಗ್ಲಿ, ನಾವೇ ಕಳಿಸ್ತೀವಿ. ಇಂಡಿಯನ್ ಪೀಪಲ್ಸ್ಗೆ ನೋ ಧೈರ್ಯ. ಧೈರ್ಯ ಬೇಕಾದಷ್ಟಿದೆ. ಆದ್ರೆ ಇಲ್ಲೊಬ್ಳು ವಿಪ್ಲವ ವನಿತೆ ಅಂತಿದ್ದಾಳೆ. ಅವಳಿಂದ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಯಾಕೆ ನೀವು ಅವಳನ್ನೇ ಮುಗಿಸೋಲಿಲ್ಲ, ಮಾಡೋಲಿಲ್ಲ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಆದ್ರೆ ಅದಷ್ಟು ಸುಲಭ ಅಲ್ಲ. ಅದಕ್ಕೆ ನಾವುಗಳು ಹೌಟ್ ಮಾಡುತ್ತಾರೆ. ಈಗ ನಾವು ಇಂಡಿಯಾವಕ್ಕೂ ಬೇಕಾದಷ್ಟು ಮಾಲ್ ತಂದಿದ್ದಾರೆ. ನಿಮಗೆ ಯಾವ ಸರಕು ಬೇಕು ಹೇಳಿ. ಸರಕು ಇವಾಗ ಎಲ್ಲಿದೆ? ಮಾಮೂಲಿ ಜಾಗದಲ್ಲಿದೆ. ನಮ್ಮ ಶಿಪ್ಪು ಕಾರವಾರದಲ್ಲಿದೆ. ಮಿಸ್ ರೋಸಿ, ಇದರಲ್ಲಿ ಡೈಮಂಡ್ಸ್ ತಂದಿದ್ದಾರೆ. ಸ್ವಲ್ಪ ಹೇಳಿ ಬರ್ತೀನಿ. ಹಲೋ ಸರ್, ದುಬೈಯಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಇಲ್ಲಿ ನೋಡ್ಬೇಕಂತೆ. ಹಾಗ ವಿಷಯ. ಓಕೆ ಬಾಸ್, ಓಕೆ ಬಾಸ್, ಅದನ್ನು ನಾನು ನೋಡ್ಕೋತೀನಿ. ಓಕೆ ಬಾಸ್, ಸರಿ. ಬನ್ನಿ ಬಾಸ್ ಹತ್ರ ಹೋಗೋಣ. ಬಿಸ್ನೆಸ್ ವಿಷಯ ಇದೆಲ್ಲ ಮಾತಾಡೋದು ಬೇಡ ಅಂತ ಹೇಳಿದ್ರು. ಅಲ್ಲೇ ಹೋಗಿ ಮಾತಾಡೋಣ. ಕರೆಕ್ಟ್. ನಿಮ್ಮ ಬಾಸ್ ಹತ್ತಿರ ಬಿಸ್ನೆಸ್ ಮಾತನಾಡುವುದು ಆಲಯದು. ನಡೀರಿ ಹೋಗೋಣ. ಥ್ಯಾಂಕ್ ಯು. ಬನ್ನಿ. Just a minute, madam. ನನ್ನ ಬ್ರೀಫ್ ಕೇಸ್ ಅನ್ನು ಕಾರಾಲಿಟ್ಟು ಬಂದಿದ್ದೇನೆ, ತರುತ್ತೇನೆ. ಹಲೋ, ಪೊಲೀಸ್ ಸ್ಟೇಷನ್, 999 ಸ್ಪೀಕಿಂಗ್. ನೀವು ಅರ್ಜೆಂಟ್ ಆಗಿ 10 ಮಲ್ಟಿಗಾರ್ಡನ್ ರೋಡ್ಗೆ ಸಿಬ್ಬಂದಿ ಸಮೇತ ಬಂದ್ಬಿಡಿ. ಥ್ಯಾಂಕ್ ಯು. ನಿಮ್ಮ ಸೀಕ್ರೆಟ್ನೆಸ್ ತುಂಬಾ ಚೆನ್ನಾಗಿದೆ. ಒಬ್ಬರಿಗೂ ಗೊತ್ತಾಗುವುದೇ ಇಲ್ಲ. ಗುಡ್, ವೆರಿ ಗುಡ್. ಹೌದು, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಜಸ್ಟ್ ಬರ್ತೀನಿ. ಕಾಫಿ ಗೀಫಿ ನಮಗೆ ಅದು ಬೇಡ. Yes.
ತಗೊಳ್ಳಿ ಹಣನ, ಕೊಡಿ ಆ ಡೈಮಂಡ್ಸ್ನ. ಇನ್ನು ನಿಮ್ ಬಾಸ್. ಈ ವ್ಯವಹಾರಕ್ಕೆಲ್ಲ ನಮ್ ಬಾಸ್ ಬೇಕಾಗಿಲ್ಲ. ಹಣ ತಗೊಳ್ಳಿ, ಡೈಮಂಡ್ಸ್ ಕೊಡಿ. ನಿಮ್ಮ ಬಾಸ್ ಬರುವುದಿಲ್ಲ. ನಾವು ತುಂಬಾ ದೂರದಿಂದ ಬಂದಿದ್ದಾರೆ. ನೀವು ಬಾಸ್ ನೋಡಿ, ನಾವು ಶೂಟ್ ಹ್ಯಾಂಡ್ಸ್ ತಗೋಬೇಕು. ಶೂಟ್ ಹ್ಯಾಂಡ್ಸ್. ಹೌದು, ಇದು ನಮ್ಮ ಸ್ನೇಹದ ಸಂಪ್ರದಾಯ. ನಿಮ್ಮ ಬಾಸ್ ಬರದಿದ್ದರೆ ನಿಮ್ಮ ವ್ಯಾಪಾರ ಬೇಡ. Come on. Yes, come on. Mr. Deep? Oh, I am sorry. Mr. Shekhar. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಪಾರ್ಟಿ ಎಷ್ಟೋ ದಿವಸಗಳ ಮೇಲೆ ಈಗ ನಮ್ ಕೈ ಸಿಕ್ಬಿಟ್ಟಿದ್ದೀರಾ. ಪಾಪ, ಎಂದೋ ನೀವಿಬ್ರು ಇಲ್ಲಿಗೆ ಬರ್ಬೇಕಾದವರು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ. ಪರವಾಗಿಲ್ಲ. ಆದ್ರೆ ಇಲ್ಲಿಗೆ ಬಂದವರು ಯಮಲೋಕಕ್ಕೆ ವಿನಃ ಹೊರಗೋದವರಿಲ್ಲ. ಇವರಿಬ್ಬರು ಅರೇಂಜ್ ತಳ್ಳಿ, ಬಾಸ್ ಬಂದ್ಮೇಲೆ ವಿಚಾರಿಸ್ಕೋತಾರೆ. ನೀವು ಬಂದಿದ್ರಾ? ವೆಲ್ಕಮ್ ವೆಲ್ಕಮ್.
ರೋಸಿ 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 ನಿಮ್ ಬಾಸ್ ಯಾರು ಹೇಳು 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 ರೋಸಿ ನಿಮ್ಗೇನ್ ತೊಂದ್ರೆ ನಿಮ್ ಬಾಸ್ ಯಾರು ಅಂತ ಹೇಳು. ಹೇಳ್ತೀಯಲ್ವೋ ಹೇಳು ಹೇಳು ರೋಸಿ ನಿಮ್ ಬಾಸ್ ಯಾರು ಅಂತ ಹೇಳು. ಹೇಳು ಹೇಳು ರೋಸಿ ಹೇಳು. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಅಮ್ಮ, ತಾಯಿ ತಂದೆ ಇರುವ ತಬ್ಲಿನ ಬರೀ ಡಾಕ್ಟರ್ನಾಗ ಮಾಡಿದ್ರಿ. ಈಗ ಫಾರಿನ್ಗೂ ಕಳ್ಕೊಳ್ತಾ ಇದ್ದೀರಾ. ನಿಮ್ ಋಣ ನಾನು ಹೇಗೆ ತೀರಿಸಮ್ಮ? ನಿನಗೂ ನನಗೂ ಋಣ ಅನ್ನೋ ಮಾತೇನು ಬಂತು? ಪ್ರಸಾದ್, ನಾನು ಹೆತ್ತ ಮಗನಪ್ಪ. ಏನು ನೀವು ಹೇಳೋದು? ನನ್ನ ನೀವು ಹೆತ್ತ ಮಗನ? ಪರಿಸ್ಥಿತಿಗಳ ಒತ್ತಡದಿಂದ ಇಷ್ಟು ದಿವಸ ನಾನು ಈ ನಿಜ ಮುಚ್ಚಿಡ್ಬೇಕಾಗ್ ಬಂತು. ಇವತ್ತು ನೀನ್ ಫಾರಿನ್ ಹೋಗ್ತಾ ಇದೀಯ. ನಾನ್ ಕಂಡ ಕನಸಲ್ಲ ನನಸಾದ ಒಂದು ಸಂತೋಷದಲ್ಲಿ ಈ ನಿಜ ಮುಚ್ಚಿಡ್ಲಾರ್ದೆ ನಾನು ನಿನ್ ಹೇಳ್ಬಿಟ್ಟೆ. ಇನ್ನು ಸರಿಯಾದ ಸಮಯ ಬರೋವರೆಗೂ ಈ ವಿಷಯ ಯಾರಿಗೂ ಹೇಳ್ಕೊಡು. ತಿಳಿತು ಪ್ರಸಾದ್? ಅಮ್ಮ, ಪ್ರಸಾದ್ ಪ್ರಸಾದ್ ನನ್ ಗಂಗ ಪ್ರಸಾದ್. ಅಮ್ಮ, ಪ್ರಸಾದ್ ನಿನ್ ಮಗನಲ್ಲ. ಭಾರತಿ, ಹಿಂದೆ ನನಗೂ ಒಬ್ಬರು ತಂದಿದ್ದಾಳೆ ಅಂತ ನನ್ಗೆ ಮೋಸ ಮಾಡಿದೆ. ಈ ದಿನ ಪ್ರಸಾದ್ ನನ್ನ ಮಗ ಅಂತ ಹೇಳಿ ಇನ್ನೇನ್ ಕುಟುಂಬ ಮಾಡ್ಬೇಕು ಅಂತಿದ್ಯಾ? ಎಷ್ಟು ದಿನ ಸಮಾಜದಲ್ಲಿ ಸದ್ಗುಣಂತೆ ಕಾಣಿಸ್ಕೊಂಡು ಒಳಗೆ ನೀನು ಮಾಡುವ ಅನ್ಯಾಯಾಕ್ರಮದ ಕಾರ್ಯಗಳಿಗೆ ಅಂತಿದೆ ಅಲ್ಲ. ಭಾರತಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ತಾಯಿ ಹತ್ರ ಮಾತಾಡ್ತಾ ಇರೋ ರೀತಿನ ಇದು. ನನ್ನಿಂದ ತಾಯಿ ಅನಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಸ್ತ್ರೀಯಾಗಿ ಜನ್ಮಿಸಿ ಸ್ತ್ರೀಯತ್ವವೇ ಇಲ್ಲದೆ ನಡೆದುಕೊಂಡೆ. ಈ ದಿನ ನಿನ್ನ ಪರಿವಾರವೆಲ್ಲ ಪೊಲೀಸ್ ಕಸ್ಟಡಿಯಲ್ಲಿದೆ. ರೋಸಿ, ನಿನ್ನ ವಿಚಾರವೆಲ್ಲ ಪೊಲೀಸ್ ತಿಳಿಸಿದ್ದಾಳೆ. ಯಾರು? ರೋಸಿನ? ಅವಳೇ ನಿನ್ನ ಸೆಕ್ರೆಟರಿ. ಹಣಕ್ಕಾಗಿ ನೀನು ಮಾಡಬಾರ್ದೆಲ್ಲ ಮಾಡಿದೆ. ಹೌದು, ಹಣಕ್ಕಾಗಿ, ಎಲ್ಲ ಹಣಕ್ಕಾಗಿ. ಸಮಾಜದಲ್ಲಿ ಒಂಟಿಯಾಗಿ ಬಾಳಲಾರದೆ, ಒಂದು ಹೊತ್ತು ಅನ್ನಕ್ಕಿಲ್ಲದೆ ಒಡಹುಟ್ಟಿದ ಅಕ್ಕನನ್ನು ಆಶ್ರಯ ಕೂಡಿದೆ. ಆದರೆ ಅವಳು ಕರುಣೆ ತೋರಿಸಿ ನಿರಾಕರಿಸಿದ್ಳು. ಆಗ ಹಣ ಹಣ ಈ ಹಣ ಯಾರು ಬೇಕು? ಅಕ್ಕ, ನನಗೆ ಬೇಕಾಗಿರೋದು ನಿನ್ನ ಮಮತೆ, ಪ್ರೀತಿ, ವಿಶ್ವಾಸ. ಅದು ನನಗೆ ಜನ್ಮದಲ್ಲಿ ಸಿಗೋದಿಲ್ಲ. ಅಕ್ಕ, ನಾವಿಬ್ರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು. ನಿಮಗೆ ಸ್ವಲ್ಪವಾದ್ರೂ ಕರುಣೆ ಕನಿಕರ ಇಲ್ಲದೆ. ಕರುಣೆ ಕನಿಕರ ಅದರಲ್ಲಿ ನಿನ್ನ ಮೇಲೆ ಯಾವತ್ತು ಜಾತಿ ನೀತಿ ಮತ ಕೆಟ್ಟು ಕೇವಲ ಒಬ್ಬ ಕೂಲಿ ಹಿಂದೆ ಓಡ್ ಹೋದೆಯೋ ಆವತ್ತೇ ನನ್ನ ನಿನ್ನ ಸಂಬಂಧ ಕಳೆದು ಹೋಯ್ತು. ನಿನ್ನಂತ ಅವಳಿಗೆ ನಾನು ಅಕ್ಕ ಅಂತ ಊರ್ನವ್ರಿಗೆ ಗೊತ್ತಾದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಮುಂದಕ್ಕೆ ಬರ್ತಾರೆ? ನಿನ್ನಿಂದ ನನ್ನ ಗೌರವಕ್ಕೆ ಮಾನಕ್ಕೆ ಧಕ್ಕೆ ಹೊರಟಾಗಿನಿಂದ. ಅಕ್ಕ, ಯಾಕೆ ಹುಚ್ಚುಚ್ಚಾಗ ಬಾಯ್ ಮುಂದಾಗ ಮಾತಾಡ್ತಾ ಇದೀಯಾ? ಎಂದೇ ನಮ್ಮ ಮನೆ ಭಿಕ್ಷಿಕ್ ಬಂದು ಮೊದಲೇ ಅಂತ ಇದೆಯಾ? ಅಕ್ಕ, ಸಹನೆಗೆ ಒಂದು ನೀತಿ ಇದೆ. ಅದನ್ನು ಮೀರಿದ್ರೆ ಮನುಷ್ಯ ಮೃಗ ಆಗ್ತಾನೆ. ನಿನ್ನ ಆವೇಶವೋ ನನ್ನ ಆವೇದನೆಯೋ ಇವತ್ತು ತೀರ್ಮಾನವಾಗಲೇಬೇಕು. ನೀನೇ ನನ್ನನ್ನೇ ಎದುರಿಸ್ತಾ ಇದೆಯಾ? ಕಷ್ಟದಲ್ಲಿ ಕಲ್ಲಾಗಿದ್ದೆ. ಹುಚ್ಚಳಂತೆ ಏನೇನೋ ಮಾಡಿದೆ. ಯಾಕೆ ಯಾಕೆ? ಇವನಿಗಾಗಿ, ನಾನು ಹೆತ್ತ ಒಬ್ಬ ಮಗನಿಗಾಗಿ. ಕೇವಲ ಒಬ್ಬ ಸ್ತ್ರೀ ನೀನು. ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ತಪ್ಪಿ ಮಾಡಿದ್ಯಾ? ಯಾವ ಗಂಡಸು ಮಾಡ್ದರ ಕೆಲಸ ಮಾಡಿದ್ಯಾ? ಪಾರ್ವತಮ್ಮ, ಇನ್ ನಮ್ಮಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನಿನ್ನ ಪಾಪದ ಪ್ರಾಯಶ್ಚಿತ್ತ ಅನುಭವಿಸ್ಕೋಬೇಕು. ನನ್ನ ಹತ್ರ ಯಾರು ಬರ್ಕೊಡ್ದು? ನೀವು ನನ್ನ ಹಿಡಿಯೋ ಪ್ರಯತ್ನ ಬಿಟ್ರೆ ನಾನಿಲ್ಲ ಪ್ರಾಣ ತಗೊಳ್ತೀನಿ. ಭಾರತಿ, ನಿನ್ನ ಸಾಕಿ ಸಲಹಿದ್ದಕ್ಕೆ ನನ್ನ ಜೀವಕ್ಕೆ ಮುಳ್ಳಾಗಿ ನಿಂತಿದ್ಯಾ? ಬಳಕೆ ಆಗಿರುವಾಗಲೇ ಕಿತ್ತು ಬಿಸಾಕ್ಬೇಕಾಗಿತ್ತು.
ಆ ದಿನ ಆಗದೆ ಇದ್ದಿದ್ ಕೆಲಸ ಈಗ ಮಾರುತಿ, ಪಾಪಿ ಹಣದಿಂದ ಬೆಳೆದ ಈ ಶರೀರ ಪ್ರಪಂಚದಲ್ಲಿ ಬದುಕಿರಬಾರ್ದು ಅಂತ ದೇವರೇ ಈ ಶಿಕ್ಷೆ ಕೊಟ್ಟಿದ್ದಾನೆ. ನೀನ್ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ನಾನು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿದೆ. ನಾನೇ ನಿನ್ನ ಕೈಯಾಗಿ ಕೊಂಡ್ಬಿಟ್ಟೆ. ನಿನಗ್ ಬದಲಾಗಿ ನಾನು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರಸಾದ್ ಕಂದ, ಅಯ್ಯೋ ಪ್ರಸಾದ್. ಪಾರ್ವತಮ್ಮ, ಕಮಲ್. ದೇಶದಲ್ಲಿರೋ ಭ್ರಷ್ಟಾಚಾರ ನಿರ್ಮೂಲ ಮಾಡಿದೆ, ಸ್ತ್ರೀ ಪ್ರಬಲೆ ಅಂತ ನಿರೂಪಿಸಿದೆ. ನಿಜವಾಗ್ಲೂ ನೀನು ವಿಪ್ಲವ ವನಿತೆ.